ಬಸವೇಶ್ವರ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ನಾಳ್ ಬಮ್ನಾಳ್ ಇದೆ. ನಮ್ಮ ಶಾಲೆಯ ವಿಜ್ಞಾನಿ ಶಿಕ್ಷಕಿಯಾದ ಶ್ರೀಮತಿ ರಾಜೇಶ್ವರಿ ಅವರು ನಮ್ಮ ಸಂಸ್ಥೆಯಲ್ಲಿ ಸತತವಾಗಿ 6 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಅವರ ಕಾರ್ಯವೈಖರಿ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗಕ್ಕೂ ಅಚ್ಚುಮೆಚ್ಚು. ನಮ್ಮ ಶಾಲೆಯಲ್ಲಿ ಇವರು ಪಾಠ ಬೋಧನೆಯಲ್ಲಿ ವಿಶೇಷತೆವೇನೆಂದರೆ ಹಲವಾರು ಪ್ರಯೋಗಗಳ ಮೂಲಕ ವಿಜ್ಞಾನ ಬೋಧನೆ ಮಾಡಿ ಮುಗ್ಧ ಮಕ್ಕಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿರುತ್ತಾರೆ ಹಾಗೂ ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸುವಲ್ಲಿ ಮಾರ್ಗದರ್ಶಿಯಾಗಿರುವಂತಹ ಶ್ರೀಮತಿ ರಾಜೇಶ್ವರಿಯವರು ಈ ಒಂದು 2024-25ನೇ ಸಾಲಿನ ತಾಲೂಕು ಮಟ್ಟದ ಉತ್ತಮ ಆದರ್ಶ ಶಿಕ್ಷಕಿಯಾಗಿ ನಮ್ಮ ಸಂಸ್ಥೆಯಿಂದ ಆಯ್ಕೆಯಾಗಿರುತ್ತಾರೆ. ಇವರಿಗೆ ಅಭಿನಂದನೆಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ. ಶಿಕ್ಷಣಕ್ಕಿಂತ ದೊಡ್ಡ ವರದಾನವಿಲ್ಲ, ಗುರುವಿನ ಆಶೀರ್ವಾದಕ್ಕಿಂತ ದೊಡ್ಡ ಸನ್ಮಾನವಿಲ್ಲ ಎಂಬಂತೆ ಆದರ್ಶ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸತತ 15 ವರ್ಷಗಳಿಂದ ಸೇವೆಯಲ್ಲಿ ತೊಡಗಿರುವಂತಹ ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದ ಸವಿತಾ ಪಾಟೀಲ್ ಇವರು ಸಮಾಜ ವಿಜ್ಞಾನ ವಿಷಯವನ್ನು ಬೋಧಿಸುತ್ತಾ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲದೆ ಮಕ್ಕಳ ಕಡೆ ಗಮನ ಹಾಗೂ ಮಕ್ಕಳ ವೈಯಕ್ತಿಕ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಸೇವೆಯನ್ನು ಮಾಡುತ್ತಿದ್ದಾರೆ. ಇವರ ಅಮೋಘವಾದಂತಹ ಸೇವೆಗೆ ನಾವೆಲ್ಲರೂ ಋಣಿ ಎಂದು ಹೇಳುತ್ತಾ ಈ ವರ್ಷದ ನಮ್ಮ ಶಾಲೆಯ ಆದರ್ಶ ಶಿಕ್ಷಕಿ ಸವಿತಾ ಪಾಟೀಲ್ ಇವರು. ಶ್ರೀ ರಾಘವೇಂದ್ರ ಹಿರಿಯ ಪ್ರಾಥಮಿಕ ಶಾಲೆ ಗೋಲುವಾರ್ ನಮ್ಮ ಸಂಸ್ಥೆಯ ಪರವಾಗಿ ಇಲ್ಲಿ ಆಗಮಿಸಿರುವ ಎಲ್ಲ ಗುರು ಬಳಗಕ್ಕೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಕಾಗುಣಿತ ತಪ್ಪಾಯಿತು ಅಂತ 100 ಸಾರಿ ಅದನ್ನೇ ಬರೆಸಿ ಅಕ್ಷರ ದುಂಡಾಗುವಂತೆ ಮಾಡಿದ ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಾದ ಹುಸೇನಪ್ಪ ಬಿ ಇವರು ಹಲವು ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಕಾರ್ಯವೈಖರಿ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಗೆ ಅಚ್ಚುಮೆಚ್ಚು. ಇವರ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಅವರ ಸಾಧನೆಗೆ ಇವರ ಪರಿಶ್ರಮ ಬಹಳ ಅಗತ್ಯವಾದದ್ದು. ಅವರೇ ನಮ್ಮ ಶಾಲೆಯ ಈ ವರ್ಷದ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕರಾಗಿ ಆಯ್ಕೆಯಾದ ಹುಸೇನಪ್ಪ ಬಿ ಇವರಿಗೆ ಆಡಳಿತ ಮಂಡಳಿ, ಮುಖ್ಯ ಗುರುಗಳು, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳಿಂದ ಹೃದಯಪೂರ್ವಕ ಅಭಿನಂದನೆಗಳು. ತಾಲೂಕು ಮಟ್ಟದ ಉತ್ತಮ ಶಿಕ್ಷಕರಾಗಿ ಆಯ್ಕೆ ಮಾಡಿದ ಶಾಲಾ ಅಧ್ಯಕ್ಷರ ಶ್ರೀಮತಿ ಸೀತಾನಾರಾಯಣ ಅವರಿಗೂ, ಶಿಕ್ಷಣ ಪ್ರೇಮಿಗಳಾದ ಮಾಂತೇಶ್ ಉಪ್ರಾಳ್ ಅವರಿಗೂ, ಮುಖ್ಯ ಗುರುಗಳಾದ ಭೀಮಣ್ಣ ಸರ್ ಅವರಿಗೂ, ತಾಲೂಕು ಖಾಸಗಿ ಶಾಲಾ ಆಡಳಿತ ಮಂಡಳಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. A teacher in Oasis Nursery and Primary School Ganganagar Hatti Road Sindhanur, who holds a BCom degree and began her teaching journey in May 2022 as an English teacher. ಪುಸ್ತಕದ ಪುಟದೊಳಗೆ ಸ್ಫುಟವಾಗಿ ಬರೆಸಿ, ಮನಸ್ಸೊಳಗೆ ಜ್ಞಾನ ದೀವಿಗೆ ಬೆಳಗಿಸಿ, ಬದುಕಲ್ಲಿ ದಿಟ್ಟವಾಗಿ ನಡೆಯುವಂತೆ ಹರಸಿದ
ಬದುಕಿನ ನಿಜವಾದ ನಡೆ ನುಡಿಯನ್ನು ಕಲಿಸಿದ, ನುಡಿಯೊಂದಿಗೆ ಉತ್ತಮ ನಡೆಯನ್ನು ಕಲಿಸಿದ, ಬೋಧನೆಯ ಮೂಲಕ ಸಾಧನೆಯ ಹಾದಿಗೆ ನಡೆಸಿದ ಗುರುವರಿಯರೆಲ್ಲರಿಗೂ ಸಾವಿರದ ಶರಣಾರ್ಥಿ. सा प म ग म ग रे ग रे सा नि रे ग सा नि रे ग सा नि सा प म ग म ग रे ग रे सा नि रे ग सा नि रे ग सा नि रे ग ಹೇಳಲು ಆಗದ ಸುಂದರ ಅನುಭವ ಸ್ವರ್ಗನೇ ಕಣ್ಣ ಮುಂದೆ ಓಡಾಡುತ್ತಿದೆ. ಸ ಪ ಮ ಗ ಮ ಗ ರೆ ಗ ರೆ सा नि रे ग सा नि रे ಗ सा नि ಸ प म ग म ग रे ग रे सा नि ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು. ನಮ್ಮ ವಿದ್ಯಾ ಪಬ್ಲಿಕ್ ಶಾಲೆಯ ಪ್ರಾಥಮಿಕ ಶಿಕ್ಷಕಿಯಾದ ಶ್ರೀಮತಿ ವೀರಲಕ್ಷ್ಮಿ ಅವರು ಕಳೆದ 4 ವರ್ಷಗಳಿಂದ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸೃಜನಶೀಲತೆಗೆ ಇನ್ನೊಂದು ಹೆಸರಾದ ಇವರು ತಮ್ಮ ಬೋಧನೆಯ ಮೂಲಕ ನೂರಾರು ವಿದ್ಯಾರ್ಥಿಗಳಿಗೆ ಪ್ರೀತಿ ಪಾತ್ರರಾಗಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 15 ವರ್ಷಗಳ ಅನುಭವವನ್ನು ಹೊಂದಿದ್ದು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿದ್ದಾರೆ. ಇವರ ಸಾಧನೆಗೆ ಆದರ್ಶ ಶಿಕ್ಷಕಿ ಪ್ರಶಸ್ತಿ ಹರಿಸಿ ಬಂದಿರುವುದು ಪ್ರಶಸ್ತಿಯ ಮೌಲ್ಯ ಹೆಚ್ಚಿಸಿದೆ. ಶ್ರೀಮತಿ ವೀರಲಕ್ಷ್ಮಿ ಮೇಡಮ್ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ವಿದ್ಯಾ ಪಬ್ಲಿಕ್ ಶಾಲೆಯ ಆಡಳಿತ ಮಂಡಳಿ, ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿಗಳು ಹಾರೈಸುತ್ತಿದ್ದಾರೆ. ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ.
ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಇಲ್ಲ ಎಂಬುದನ್ನು ಮರೆಸಿ ಇದೆ ಎಂಬುದನ್ನು ನೆನಪಿಸಿ ಅರಿವೇ ಗುರು ಎಂಬುದನ್ನು ಸಾಕಾರಗೊಳಿಸುವ ಸುಂದರ ಶಿಲ್ಪಿಯೇ ಗುರು ಎನ್ನುವಂತೆ ಅರುಣೋದಯ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಸತತ 2 ವರ್ಷಗಳಿಂದ ಸೇವೆಯಲ್ಲಿ ತೊಡಗಿರುವಂತಹ ನಮ್ಮ ಶಾಲೆಯ ಸಹಶಿಕ್ಷಕಿಯಾದ ಶ್ರೀಮತಿ ಶರಣಮ್ಮ ಹಿರೇಮಠ್ ಇವರು ಕನ್ನಡ ವಿಷಯವನ್ನು ಬೋಧಿಸುತ್ತಾ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ಮಕ್ಕಳ ಕಡೆ ಗಮನ ಹಾಗೂ ಮಕ್ಕಳ ವೈಯಕ್ತಿಕ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಸೇವೆಯನ್ನು ಮಾಡುತ್ತಿದ್ದಾರೆ. ಇವರ ಅಮೋಘವಾದಂತಹ ಸೇವೆಗೆ ನಾವೆಲ್ಲರೂ ಋಣಿ ಎಂದು ಹೇಳುತ್ತಾ ಈ ವರ್ಷದ ನಮ್ಮ ಶಾಲೆಯ ಆದರ್ಶ ಶಿಕ್ಷಕಿ ಶ್ರೀಮತಿ ಶರಣಮ್ಮ ಹಿರೇಮಠ್ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. Today it is our great pleasure to honor Srimati Muthamma with the Best Teacher Award. Over the past 3 years, her exceptional commitment to nurturing a love for the Kannada language and her genuine care for each student have significantly enriched our learning environment. Srimati Muthamma's ability to inspire and engage her students is truly remarkable. This award is a reflection of her impact and the positive difference she has made in our school. Congratulations, Srimati Muthamma, on this well-deserved recognition. We are incredibly proud of your achievements and grateful for all you do for the Balaji School. ಗಣಿತ ಶಿಕ್ಷಕಿ ನೀಲಂ ಟೀಚರ್ ಇವರು ಸತತ 3 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ನಮ್ಮ ಶಾಲೆಯ ಮತ್ತು ಸಂಸ್ಥೆಯ ಶಿಕ್ಷಣದ ಅಭಿವೃದ್ಧಿಯಲ್ಲಿ ಇವರ ಪಾತ್ರ ಪ್ರಮುಖವಾಗಿದೆ. ಮಕ್ಕಳೊಂದಿಗೆ ಮಕ್ಕಳಾಗಿ ಪಾಠದ ಜೊತೆಗೆ ಆಟವನ್ನು ಆಡಿಸುತ್ತಾ ಹಾಗೂ ಮಕ್ಕಳ ವೈಯಕ್ತಿಕ ವಿಚಾರಗಳಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ ಶಿಸ್ತುಬದ್ಧ ಶಿಕ್ಷಣ ಕೊಡುವಲ್ಲಿ ಮತ್ತು ನೀಡುವಲ್ಲಿ ಇವರ ಪಾತ್ರ ಪ್ರಮುಖವಾಗಿದೆ ಎಂದು ಹೇಳಬಹುದು. ಪಾಟೀಲ್ ಪ್ರಾಥಮಿಕ ಮಾಂಟೆಸರಿ ಬಾಲಮಂದಿರ ಶಾಲೆಯ ಶ್ರೀಮತಿ ಲಕ್ಷ್ಮೀ ರಮೇಶ್ ಇವರು ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕಿ. ಶಿಲ್ಪಿಯು ಕಲ್ಲನ್ನು ಕಡಿದು ಸುಂದರ ಮೂರ್ತಿ ಮಾಡುವಂತೆ ಪ್ರತಿ ವಿದ್ಯಾರ್ಥಿಯನ್ನು ತಿದ್ದಿ ತೀಡಿ ಮಕ್ಕಳನ್ನು ಸದಾ ಉತ್ಸಾಹ, ತಾಳ್ಮೆ, ಪ್ರೀತಿ, ಕ್ರಿಯಾಶೀಲತೆಯಿಂದ ಬೋಧನೆ, ಕಲಿಕೆಯಲ್ಲಿ ಮಾರ್ಗದರ್ಶನ ನೀಡಿ ಭವಿಷ್ಯದ ಪ್ರತಿಭೆಯನ್ನು ಸೃಷ್ಟಿಸುತ್ತಿರುವ ಇವರು ಸಿಂಧನೂರು ತಾಲೂಕಾ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರಿಗೆ ಧನ್ಯವಾದಗಳು. God loves nobility, let us become noble at Noble Techno Schools in the Noor.
We are human beings, we all have feelings, we meet everybody with peaceful greeting. ಕಾಲ ಕಳೆದರೂ ಯುಗವೇ ಸರಿದರೂ ಗುರಿಯೇ ಬದಲಾದರೂ ಕದಲದ ಗುರುವಿಗೆ ವಂದನೆ ಮಹಾವಂದನೆ ಎಂಬಂತೆ ನಮ್ಮ ನೋಬಲ್ ಟೆಕ್ನೋ ಶಾಲೆಯಲ್ಲಿ ಸುಮಾರು 4 ವರ್ಷಗಳಿಂದ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ದ್ಯಾಮವ್ವ ರಾಘವೇಂದ್ರ ಇವರು ಮಕ್ಕಳೊಂದಿಗೆ ಆಡುತ್ತಾ ನಲಿಯುತ್ತಾ ಕುಣಿಯುತ್ತಾ ಮಕ್ಕಳೊಂದಿಗೆ ಮಕ್ಕಳಾಗಿ ಕಲಿಸುವ ಪರಿ ಅಮೋಘವಾದದ್ದು. ಇಂತಹ ಸೃಜನಶೀಲ ಶಿಕ್ಷಕಿಯನ್ನು ಈ ಬಾರಿಯ ತಾಲೂಕು ಮಟ್ಟದ ಆದರ್ಶ ಶಿಕ್ಷಕಿಯಾಗಿ ಆಯ್ಕೆ ಮಾಡುವುದಕ್ಕೆ ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯವಾಗಿದೆ. Students. She is the one who inspires students by her lovely and beautiful voice. She implements innovative teaching methods and keeping students motivated. In the noor. ಹೋದಂಗೆ ಅನಿಸ್ತು ನಿಜವಾಗ್ಲೂ. ಅಮ್ಮನಿಗೆ ವಿಷ್ಣುವಿಗೆ ಮಹೇಶ್ವರಿಗೆ ಓಡಿಸಿದ್ದಾರೆ. ನಮ್ಮನ್ನ ಮಟ್ಟಕ್ಕೆ ಏರಿಸಿದಂತಹ ನಾಗೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದ. ಗುರುಗಳ ಮಹತ್ವ ಪ್ರತಿಯೊಬ್ಬ ಮನೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಹೋಗಿ ತಲುಪುತ್ತೆ. ದೈಹಿಕ ಶಿಕ್ಷಣವನ್ನು ಗುರುತಿಸಿದರೆ ಅದು ಬಹಳ ಹೆಮ್ಮೆ ಆಯ್ತು ನನಗೆ. ಕೇಳ್ತಾ ಇದ್ರೆ ನಾನು ಗುರು ಆಗಿದ್ದಕ್ಕೆ ಹೆಮ್ಮೆ ಪಡುತ್ತೀನಿ. ಮಕ್ಕಳಿಗೆ ಗೊತ್ತಾಗುತ್ತೆ ಗುರುವಿನ ಬೆಲೆ ಎಂತದ್ದು. ಹಿಂದೆ ಇತ್ತು ಗುರು ಶಿಷ್ಯ ಪರಂಪರೆ, ಅದೇ ರೀತಿ ಈ ಹಾಡು ಇವತ್ತು ನಾವು ಕೇಳಿವೆ ಅಂತ ಹೇಳಿ ಬಹಳ ನಮಗೆ ಖುಷಿಯಾಗಿದೆ. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೆ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ. ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ SSB ಸ್ಕೂಲ್ ಕುರ್ಕುಂದ. ನಮ್ಮ ಶಾಲೆಯ UKG ಶಿಕ್ಷಕರು ಬಂಡೆಮ್ಮ. ಇವರು ಸುಮಾರು 7 ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅವರ ಕಾರ್ಯವೈಖರಿ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಗೆ ಅಚ್ಚುಮೆಚ್ಚು. ಇವರು ಆಕ್ಟಿವಿಟಿ ಮುಖಾಂತರ ಮಕ್ಕಳಿಗೆ ಬೋಧನೆ ಮಾಡುತ್ತಾರೆ. ಮುಂದಿನ 1ನೇ ತರಗತಿಗೆ ಇವರ ಬುನಾದಿ ಬೋಧನೆ ಅಗತ್ಯವಾಗಿದ್ದು ಅವರೇ ನಮ್ಮ ಶಾಲೆಯ ಅತ್ಯುತ್ತಮ ಶಿಕ್ಷಕರು ಬಂಡೆಮ್ಮ. Keep 6 in the mind. 2 fingers down. 6 after 7, 8. Okay. So what number you have to keep in your mind now? 3 in the mind. 2 fingers up. 3 after 4. ಅಮರೇಶ್ ಪಿ ಮಾಟೂರ್ BA B.Ed ಸಾತುರ್ವಿಹಾರ್. ಇವರು ಕಳೆದ 26 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದು ಪ್ರಸ್ತುತ ಶ್ರೀ ಜ್ಞಾನ ಗಂಗೋತ್ರಿ ಹಿರಿಯ ಪ್ರಾಥಮಿಕ ಶಾಲೆ ತುರ್ವಿಹಾಳದಲ್ಲಿ ಮುಖ್ಯೋಪಾಧ್ಯಾಯರಾಗಿ ಮಕ್ಕಳಿಗೆ ಇಂಗ್ಲಿಷ್ ಮತ್ತು ಗಣಿತ ವಿಷಯವನ್ನು ಬೋಧಿಸುತ್ತಾ ತಮ್ಮ ಶಿಕ್ಷಣ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಬೋಧಿಸುವ ಗಣಿತ ವಿಷಯವು ಮಕ್ಕಳಿಗೆ ಮನಮುಟ್ಟುವಂತಿದೆ. ಪ್ರಸ್ತುತ ತಾಲೂಕಾ ಖಾಸಗಿ ಶಾಲೆ ಮತ್ತು ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟ ಸಿಂಧನು ಇವರು ಕೊಡಮಾಡುವ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ನಮ್ಮ ಶಾಲೆಯಿಂದ ಆಯ್ಕೆಯಾದ ಅಮರೇಶ್ ಪಿ ಮಾಟೂರ್ ಸರ್ ಇವರಿಗೆ ಶಾಲಾ ಆಡಳಿತ ಮಂಡಳಿಯಿಂದ ಅಭಿನಂದನೆ ಸಲ್ಲಿಸುತ್ತೇವೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ.
ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಬಳಪ ಹಿಡಿದ ಭಗವಂತ ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ ಎಂಬ ನುಡಿಯಂತೆ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಪ್ರಶಾಂತ್ ಸರ್ ಅವರು ಸತತ 5 ವರ್ಷಗಳ ಕಾಲ ನಮ್ಮ ಶಾಲೆಯ ಸರ್ವಾಂಗೀಯ ಅಭಿವೃದ್ಧಿಗಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಕ್ಕಳೊಡನೆ ಮಕ್ಕಳಾಗಿ ಮಕ್ಕಳ ಶಿಕ್ಷಣ, ಆಟೋಟ ಸ್ಪರ್ಧೆಗಳಲ್ಲಿ ಮತ್ತು ವೈಯಕ್ತಿಕ ವಿಚಾರಗಳಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶಿಸ್ತುಬದ್ಧ ಶಿಕ್ಷಣ ನೀಡುವಲ್ಲಿ, ಕ್ಷಣ ಕ್ಷಣದಲ್ಲಿ ತಿದ್ದಿ ತೀಡುವಲ್ಲಿ, ಮಕ್ಕಳು ಕಂಡ ಕನಸನ್ನು ಸಾಧನೆ ಮಾಡಲು ಸಾಥ್ ನೀಡುವಲ್ಲಿ ನೆಚ್ಚಿನ ಶಿಕ್ಷಕರಾಗಿದ್ದಾರೆ. ಗುರುವೆಂದರೆ ಮೊಗದಲ್ಲಿ ಸಿಡುಕು ತೋರಿಸಿ ಹೃದಯದಲ್ಲಿ ಪ್ರೀತಿ ತುಂಬಿರುವ ಅದ್ಭುತ ನಟ ಎಂಬ ಮಾತಿನಂತೆ ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರಶಾಂತ್ ಸರ್ ಇವರ ಅಮೋಘವಾದ ಸಾಧನೆಗೆ ಚಿರಋಣಿ ಎಂದು ಹೇಳುತ್ತಾ, ಇವರೇ ನಮ್ಮ ಶಾಲೆಯ ಈ ವರ್ಷದ ಅತ್ಯುತ್ತಮ ಶಿಕ್ಷಕ. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ. ಜ್ಞಾನ ಜ್ಯೋತಿ ಪಬ್ಲಿಕ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅರಗಿನಮರ ಕ್ಯಾಂಪ್. ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಭಾಷೆಯ ಶಿಕ್ಷಕಿಯರಾಗಿ ಶ್ರೀಮತಿ ಯಶೋಧ ಇವರು ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಅವರ ಕಾರ್ಯವೈಖರಿ ವಿದ್ಯಾರ್ಥಿಗಳಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ಮೆಚ್ಚುಗೆಯಾಗಿದ್ದು, ಇವರು ಪ್ರತಿ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆಯುವಲ್ಲಿ ಹಾಗೂ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಅವರ ಸಾಧನೆಗೆ ಇವರ ಪರಿಶ್ರಮ ಅಗತ್ಯವಾದದ್ದು. ಅವರೇ ನಮ್ಮ ಈ ವರ್ಷದ ಅತ್ಯುತ್ತಮ ಶಿಕ್ಷಕಿಯರು, ಯಶೋಧ ಮೇಡಮ್. ಸನ್ಮಾನ್ಯ ಶ್ರೀ ಪ್ರದೀಪ್ ಸರ್ಕಾರ್ ಇವರು ದಿನಾಂಕ 1/6/1979 ಅಶ್ವಿನ್ ಕುಮಾರ್ ಸರ್ಕಾರ್ ಹಾಗೂ ಶಾಂತನಾ ಸರ್ಕಾರ್ ದಂಪತಿಗಳಿಗೆ ಜನಿಸಿದರು. ಶ್ರೀಯುತರು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ RH ನಂಬರ್ 2ರಲ್ಲಿ, ಪ್ರೌಢಶಾಲಾ ಶಿಕ್ಷಣವನ್ನು ಪಂಡಿತ್ ತಾರಾನಾಥ್ ಶೈಕ್ಷಣಿಕ ಸಂಸ್ಥೆ ಹಮ್ದರ್ದ್ ಶಾಲೆ ರಾಯಚೂರಿನಲ್ಲಿ ಪೂರ್ಣಗೊಳಿಸಿದರು. ಇವರು ಪದವಿ ಪೂರ್ವ ಶಿಕ್ಷಣವನ್ನು ಮತ್ತು ಪದವಿ ಶಿಕ್ಷಣವನ್ನು ವಿಜಯನಗರ ಕಾಲೇಜಿನಿಂದ ಪಡೆದುಕೊಂಡಿರುತ್ತಾರೆ. ತದನಂತರ ಶಿಕ್ಷಕರ ತರಬೇತಿಯನ್ನು ಯೋಗಿ ವೇಮನ ಸಂಸ್ಥೆ ಕಡಪದಲ್ಲಿ ಪೂರ್ಣಗೊಳಿಸಿದವರಾಗಿದ್ದು, ಸ್ನಾತಕೋತ್ತರ ಪದವಿಯನ್ನು ಕಲಬುರಗಿ ವಿಶ್ವವಿದ್ಯಾಲಯದಿಂದ ಸ್ವೀಕರಿಸಿರುತ್ತಾರೆ. ಶ್ರೀಯುತರು 1998ರಿಂದ 2004ರವರೆಗೆ ಆನಂದ್ ಹೆಗಡೆ ಪಬ್ಲಿಕ್ ಸ್ಕೂಲ್ನಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದು, ತದನಂತರ 2004ರಿಂದ ಇಲ್ಲಿಯವರೆಗೆ ಸುದೀರ್ಘವಾಗಿ ತಮ್ಮ ಅಮೋಘವಾದ ಶಿಕ್ಷಣ ಸೇವೆಯನ್ನು ದುದ್ದುಪುಡಿ ಶೈಕ್ಷಣಿಕ ಸಂಸ್ಥೆಯಲ್ಲಿ ಸಲ್ಲಿಸುತ್ತಿರುವ ಇವರು ಈ ಹಿಂದೆ 2010ರಲ್ಲಿ ಲಯನ್ಸ್ ಕ್ಲಬ್ ಸಿಂಧನೂರು ಇವರು ಕೊಡಮಾಡಲ್ಪಟ್ಟ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದರು. ಇದೀಗ ಮತ್ತೊಂದು ಬಾರಿ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀ ಪ್ರದೀಪ್ ಸರ್ಕಾರ್ ಇವರಿಗೆ ಶ್ರೀರಾಮ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ದುದ್ದುಪುಡಿ ಶಾಲೆಯ ಆಡಳಿತ ಮಂಡಳಿ, ಸಮಸ್ತ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳಿಂದ ತುಂಬು ಹೃದಯದ ಅಭಿನಂದನೆಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ವೇದವಾಕ್ಯ ಅನುಗುಣವಾಗಿ ಈ ವರ್ಷದ ಆದರ್ಶ ಶಿಕ್ಷಕಿಯಾಗಿ ಆಯ್ಕೆಯಾಗಿ ಮುಕ್ತ ಮಕ್ಕಳ ಮನಸ್ಸಿನಲ್ಲಿ ಅಕ್ಷರವ ಬಿತ್ತಿ ಅಂಧಕಾರವನ್ನು ಹೋಗಲಾಡಿಸಿ ತಾಯಿಯ ಪ್ರೀತಿ, ಮಮತೆ,
ಧೈರ್ಯವನ್ನು ಮಕ್ಕಳಲ್ಲಿ ತುಂಬಿ ಮುಂದಿನ ಪೀಳಿಗೆಯ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುತ್ತಾ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಮತ್ತು ನಮ್ಮ NJB ಶಾಲೆಯ ಶಿಕ್ಷಕಿಯಾದ ಶ್ರೀ ರೇಣುಕಾ ಮೇಡಮ್ ಇವರಿಗೆ ಸಂಸ್ಥೆಯ ಪರವಾಗಿ ಶಿಕ್ಷಕ ವೃಂದದ ಪರವಾಗಿ ಶುಭಾಶಯಗಳು. ಭಾವಾಂತರಂಗನೆ ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ, ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಆರ್ಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ನಟರಾಜ್ ಕಾಲೋನಿ, ಸಿಂಧನೂರ್. Miss Bhargavi, daughter of Shivram Reddy. She completed her qualification in Gulbarga University. She is a social teacher. She has 4 years experience in teaching field in Aryan School. Her passion towards in social activities and creativity among the students. She encouraged in cultural and sports events towards the children. She forced energy to learn social activities. A transformative teaching style inspired in minds reading and learning impactivity. We are happy to announce the Bhargavi Miss is the best teacher from our school. ಶಾಂತಿನಿಕೇತನ ಚಾಂಪಿಯನ್ ಪಬ್ಲಿಕ್ ಸ್ಕೂಲ್ ದೇವಿಕ್ಯಾಂಪ್ ಶಾಲೆಯಲ್ಲಿ ಸುಮಾರು ವರ್ಷಗಳಿಂದ ಸಹಾಯಕ ಶಿಕ್ಷಕರಾಗಿ ತಮ್ಮ ಸೇವೆ ನಿರ್ವಹಿಸುತ್ತಿದ್ದಾರೆ. ಇವರು ಬೋಧನಾ ಮಾಡುವ ಸಂದರ್ಭದಲ್ಲಿ ಪ್ರತಿಯೊಂದು ಪಾಠಕ್ಕೆ ಸಂಬಂಧಿಸಿದಂತೆ ಬೋಧನಾ ವಸ್ತುಗಳನ್ನು ಸ್ವತಃ ತಾವೇ ತಯಾರು ಮಾಡಿಕೊಂಡು ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಅದ್ಭುತವಾಗಿ ಪಾಠವನ್ನು ಮಾಡುತ್ತಾರೆ. ಇವರೇ ಶ್ರೀ ಜ್ಯೋತಿ ಶಿಕ್ಷಕರು. ಈ ವರ್ಷದ ಈ ಸಂಸ್ಥೆಯ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆಯ ಆದರ್ಶ ಶಿಕ್ಷಕರು ಎಂಬ ಪ್ರಶಸ್ತಿಗೆ ಆಯ್ಕೆಯಾದ ಸರ್ಕಾರಿ ಶಾಲಾ ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ಶಾಲೆಯಲ್ಲಿ ಕನ್ನಡ ಸಹಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಕ್ಕಳೊಂದಿಗೆ ಮಕ್ಕಳಾಗಿ ಆಟದ ಜೊತೆ ಪಾಠವನ್ನು ಕಲಿಸುತ್ತಾ ಭಾಷೆ ಅಮೃತ ಕುಡಿಸೋ ತಾಯಾಗಿ. ಆದ್ದರಿಂದ ಇವರನ್ನು ಭವಿಷ್ಯ ಬರೆವಂತ ತಂದೇನೋ ಆಗಿ. ಹೋಲಿ ಫ್ಯಾಮಿಲಿ ಪ್ರಾಥಮಿಕ ಶಾಲೆಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾದ ಶ್ರೀಮತಿ ವಿಶಾಲಾಕ್ಷಿ ಕನ್ನಡ ಶಿಕ್ಷಕಿಯಾಗಿ ಸುಮಾರು 20 ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿದ್ದಾರೆ.
ಈ ಪ್ರಶಸ್ತಿಯನ್ನು ಸ್ವೀಕರಿಸುವುದು ನನ್ನ ಜೀವನದ ಅತ್ಯಂತ ಮಹತ್ವದ ಕ್ಷಣಗಳಲ್ಲಿ ಒಂದಾಗಿದೆ. ಈ ಗೌರವಕ್ಕೆ ಭಾಜನರಾಗಿರುವ ನನಗೆ ಈ ಶಾಲೆಯ ವ್ಯವಸ್ಥಾಪಕರಿಗೆ, ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಸಹೋದ್ಯೋಗಿಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸುತ್ತೇನೆ. ಶಿಕ್ಷಕರಾಗಿ ಮಕ್ಕಳಿಗೆ ಶಿಕ್ಷಣ ನೀಡುವುದು ಮಾತ್ರವಲ್ಲ, ಅವರ ಜೀವನಕ್ಕೆ ಮಾರ್ಗದರ್ಶನ ನೀಡುವುದು ನಮ್ಮ ಮುಖ್ಯ ಆದ್ಯ ಕರ್ತವ್ಯ. ಇಷ್ಟು ವರ್ಷಗಳ ಕಾಲ ನಾನು ಮಕ್ಕಳಿಗೆ ಕಲಿಸಿದ ಪ್ರೀತಿ, ಆತ್ಮವಿಶ್ವಾಸ ಮತ್ತು ಮಾರ್ಗದರ್ಶನಕ್ಕೆ ಈ ಪ್ರಶಸ್ತಿ ಒಂದು ಅತ್ಯುತ್ತಮ ಗುರುತಾಗಿ ನನ್ನ ಜೀವನದ ಆನಂದದಾಯಕ ವಿಷಯವಾಗಿದೆ. ನನ್ನ ಈ ಯಶಸ್ಸಿನ ಹಿಂದೆ ನನ್ನ ವಿದ್ಯಾರ್ಥಿಗಳು ಮತ್ತು ಅವರ ತಂದೆ ತಾಯಿಯರ ಸಹಕಾರ ಮತ್ತು ಸಹೋದ್ಯೋಗಿಗಳ ಪ್ರೋತ್ಸಾಹದ ಪಾತ್ರ ದೊಡ್ಡದು. ಶಿಕ್ಷಕರಾಗಿ ನಮ್ಮ ಹೊಣೆಗಾರಿಕೆ ತೀರಾ ಹೆಚ್ಚಿನದು ಮತ್ತು ಈ ಪ್ರಶಸ್ತಿ ಅದನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂಬ ಭಾವನೆ ಇದೆ. ಈ ಪ್ರಶಸ್ತಿಯು ನನಗೆ ಮತ್ತಷ್ಟು ಪ್ರೇರಣೆ ನೀಡಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳನ್ನು ಜೀವನದಲ್ಲಿ ಯಶಸ್ವಿ ಮಾಡುವ ಪ್ರತಿಜ್ಞೆಯನ್ನು ನಾನು ಹಿಂದೆ ಪುನರಾವರ್ತಿಸುತ್ತೇನೆ. ನಹಿ ಜ್ಞಾನನೇ ಸದೃಶಂ. ಜ್ಞಾನಕ್ಕಿಂತ ಜಗತ್ತಿನಲ್ಲಿ ಸರಿಸಮಾನವಾದದ್ದು ಯಾವುದೂ ಇಲ್ಲ. ಧನ್ಯವಾದಗಳು. ಶ್ರೀ ಶಾಂತಿರಮಣ ಎಜುಕೇಶನಲ್ ಟ್ರಸ್ಟ್ನ ನ್ಯೂ ಬ್ರಿಲಿಯಂಟ್ ಆಂಗ್ಲ ಮಾಧ್ಯಮ ಶಾಲೆ ತುರುವಿಹಾಳ. ಈ ಶಾಲೆಯಲ್ಲಿನ ಶ್ರೀಮತಿ ಪ್ರಮೀಳಾ ಪಿ ಇವರು ಸತತ 8 ವರ್ಷಗಳ ಕಾಲ ಅತ್ಯುತ್ತಮ ಕನ್ನಡ ಬೋಧಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ಇವರಿಗೆ ಮಕ್ಕಳೆಂದರೆ ತುಂಬಾ ಅಚ್ಚುಮೆಚ್ಚು. ಇವರು ಮಾಡುವ ಪಾಠ ಬೋಧನೆಯು ಮಕ್ಕಳಿಗೆ ಮನಮುಟ್ಟುವಂತಿದೆ. ಇವರಿಗೆ ತಾಲೂಕಾ ಮಟ್ಟದ ಖಾಸಗಿ ಶಾಲಾ ಒಕ್ಕೂಟ ಸಿಂಧನೂರು ಇವರು 2024-25ನೇ ಸಾಲಿನ ಅತ್ಯುತ್ತಮ ಶಿಕ್ಷಕಿ ಎಂದು ಆಯ್ಕೆ ಮಾಡಿರುತ್ತಾರೆ. ಇವರು 2ನೇ ಸಲ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿದ್ದು, ಇವರಿಗೆ ನ್ಯೂ ಬ್ರಿಲಿಯಂಟ್ ಶಾಲೆಯ ಎಲ್ಲಾ ಗುರು ಬಳಗದಿಂದ ಹಾಗೂ ಆಡಳಿತ ಮಂಡಳಿಯಿಂದ ಮತ್ತು ಮುದ್ದು ಮಕ್ಕಳಿಂದ ಅಭಿನಂದನೆ ಸಲ್ಲಿಸುತ್ತೇವೆ. ತಂದೇನು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪ. ಮಹಾತ್ಮ ಬಾಪೂಜಿ ಶಿಕ್ಷಣ ಸಂಸ್ಥೆ, ಮಹಾತ್ಮ ಬಾಪೂಜಿ ಹಿರಿಯ ಪ್ರಾಥಮಿಕ ಶಾಲೆ ವಿರುಪಾಪುರ. ಇಲ್ಲಿ ಸತತ 4 ವರ್ಷದಿಂದ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಮಲ್ಲಮ್ಮ ಸಹಶಿಕ್ಷಕಿ ಇವರು ಎಲ್ಲ ವಿದ್ಯಾರ್ಥಿನಿಯರಿಗೂ ಹಾಗೂ ಶಿಕ್ಷಕ ಮತ್ತು ಶಿಕ್ಷಕಿಯರಿಗೂ ಅಚ್ಚುಮೆಚ್ಚು. ಇವರು ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲೂ ಕೂಡ ಆಸಕ್ತಿಯಿಂದ ಮಕ್ಕಳೊಂದಿಗೆ ಪಾಲ್ಗೊಳ್ಳುವರು. ಆದ್ದರಿಂದ 2024ನೇ ಸಾಲಿನ ಸಿಂಧನೂರು ತಾಲೂಕು ಶಾಲಾ ಕಾಲೇಜು ಆಡಳಿತ ಮಂಡಳಿ ಒಕ್ಕೂಟದ ವತಿಯಿಂದ ಕೊಡಮಾಡುವ ತಾಲೂಕು ಮಟ್ಟದ ಆದರ್ಶ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಭವಿಷ್ಯ ಬರೆವಂತ ತಂದೇನೋ ಆಗಿ ಶ್ರೀ ಶರಣಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಆರ್ಜಂ ಆಂಗ್ಲ ಮಾಧ್ಯಮದ ಪ್ರಾಥಮಿಕ ಶಾಲೆಯಲ್ಲಿ 2017ರಿಂದ ಸತತವಾಗಿ ಇಲ್ಲಿಯವರೆಗೂ 8 ವರ್ಷಗಳ ಕಾಲ ಆಂಗ್ಲ ಮತ್ತು ಹಿಂದಿ ಭಾಷೆಯ ಸಹಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಅಸ್ಮಾ ನಾಜ್ ಇವರು ಮಕ್ಕಳೊಂದಿಗೆ ತುಂಬ ಆತ್ಮೀಯ ಒಡನಾಟದಿಂದ ಸದಾ ಮಕ್ಕಳ ಏಳಿಗೆ ಮತ್ತು ಅಭಿವೃದ್ಧಿಯನ್ನು ಬಯಸುತ್ತಿದ್ದಾರೆ ಹಾಗೂ ಆಸಕ್ತಿ ಮತ್ತು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲೆಯ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮದಲ್ಲೂ ಸದಾ ಮುಂಚೂಣಿಯಲ್ಲಿರುವ ತುಂಬ ಕ್ರಿಯಾಶೀಲರಾಗಿ ಚಾಕಚಕ್ಯತೆಯಿಂದ ಭಾಗವಹಿಸುವ ಸದಾ ಉತ್ಸಾಹದ ಚಿಲುಮೆಯಂತೆ ಕಾರ್ಯನಿರ್ವಹಿಸುತ್ತಿರುವ ಎಲ್ಲರೊಂದಿಗೂ ಅಚ್ಚುಮೆಚ್ಚಿನ ಸಹಶಿಕ್ಷಕಿಯಾಗಿ ವೃತ್ತಿನಿರತರಾಗಿದ್ದಾರೆ. ಇವರಿಗೆ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಬಂದಿರುವುದು ನಮ್ಮೆಲ್ಲರಿಗೂ ತುಂಬ ಸಂತಸದ ವಿಷಯವಾಗಿದೆ. ಶರಣಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಂದ ತುಂಬ ಹೃದಯದ ಅಭಿನಂದನೆಗಳು. ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು.
ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ. Better than 1,000 days of diligent study is one day with a great teacher. Congratulations dear Nazma ma'am, selected as the best teacher at Anand Public School this year. Now brief introduction about her. Name Nazma Banu, father Haji Baba, mother Aisha Khanam. She has been working in our school since 4 years by keeping a great vision, goal oriented, almost faithfulness. We proudly present you with estimated teacher of the year. Your amazing achievements inside and outside of the classroom. Thank you for being a remarkable teacher and mentor to our children. Thank you for all the love, care and dedication that you put in teaching. Best wishes from Anand family. This is Syed Yasin Habib, a teacher in Oasis School, who officially began his teaching journey in May 2023 as a social science teacher. ಒಬ್ಬ ವ್ಯಕ್ತಿಯ ನಡತೆ ಕೌಶಲ್ಯ ಭವಿಷ್ಯವನ್ನು ರೂಪಿಸುವ ಶಿಕ್ಷಕ ವೃತ್ತಿ ತುಂಬ ಶ್ರೇಷ್ಠವಾದುದು ಎನ್ನುವಂತೆ ಅರುಣೋದಯ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಸತತ 7 ವರ್ಷಗಳಿಂದ ಸೇವೆಯಲ್ಲಿ ತೊಡಗಿರುವಂತಹ ನಮ್ಮ ಶಾಲೆಯ ಸಹ ಶಿಕ್ಷಕರಾದ ಶ್ರೀಯುತ ವಸಂತ್ ಕುಮಾರ್ ಇವರು ಗಣಿತ ವಿಷಯವನ್ನು ಬೋಧಿಸುತ್ತಾ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ಮಕ್ಕಳ ಕಡೆ ಗಮನ ಹಾಗೂ ಮಕ್ಕಳ ವೈಯಕ್ತಿಕ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಸೇವೆಯನ್ನು ಮಾಡುತ್ತಿದ್ದಾರೆ. ಇವರ ಅಮೋಘವಾದಂತಹ ಸೇವೆಗೆ ನಾವೆಲ್ಲರೂ ಋಣಿ ಎಂದು ಹೇಳುತ್ತಾ ಈ ವರ್ಷದ ನಮ್ಮ ಶಾಲೆಯ ಆದರ್ಶ ಶಿಕ್ಷಕ ಶ್ರೀಯುತ ವಸಂತ್ ಕುಮಾರ್. ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಶ್ರೀ ಕನಕದಾಸ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಶ್ರೀ ಕನಕದಾಸ ಪ್ರೌಢಶಾಲೆ ಸುಕಾಲ್ಪೇಟೆ ಸಿಂಧನೂರು. ನಮ್ಮ ಪ್ರೌಢಶಾಲೆಯ ಕನ್ನಡ ಭಾಷಾ ಶಿಕ್ಷಕಿಯಾದ ಶ್ರೀಮತಿ ಶಾರದಾ ಬಿ ಇವರು ಸಹ ಶಿಕ್ಷಕಿಯಾಗಿ ಈ ಶಾಲೆಗೆ 30/10/2008 ಸತತವಾಗಿ 16 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರ ಬೋಧನಾ ವಿಧಾನ ಆಡಳಿತ ವರ್ಗಕ್ಕೂ ಹಾಗೂ ಮಕ್ಕಳಿಗೆ ಅಚ್ಚುಮೆಚ್ಚಾಗಿದ್ದು ಸರಳ ಸ್ವಭಾವದವರಾಗಿರುತ್ತಾರೆ.
ಇವರು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ಹೆಚ್ಚು ಅಂಕ ಗಳಿಸುವಲ್ಲಿ ಮಾರ್ಗದರ್ಶಕಿಯಾಗಿರುವ ಶ್ರೀಮತಿ ಶಾರದಾರವರು ನಮ್ಮ ಸಂಸ್ಥೆಯಿಂದ 2024-25ನೇ ಸಾಲಿನ ತಾಲೂಕು ಉತ್ತಮ ಶಿಕ್ಷಕಿಯಾಗಿ ಆಯ್ಕೆಯಾಗಿರುತ್ತಾರೆ. ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಆಡಳಿತಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳಿಂದ ಅಭಿನಂದನೆಗಳು. ಭವಿಷ್ಯ ಬರೆವಂತ ತಂದೇನೋ ಆಗಿ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ. ವಿದ್ಯಾ ಪಬ್ಲಿಕ್ ಶಾಲೆಯ ಗಣಿತ ಶಿಕ್ಷಕರಾದ ಶ್ರೀ ಶಕ್ಷಾವಲಿ MSc BEd ರವರು ಕಳೆದ 5 ವರ್ಷಗಳಿಂದ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕ್ರಿಯಾಶೀಲತೆಗೆ ಇನ್ನೊಂದು ಹೆಸರಾದ ಇವರು ತಮ್ಮ ಬೋಧನೆಯ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಬೆಳಕಾಗಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 20 ವರ್ಷಗಳ ಅನುಭವವನ್ನು ಹೊಂದಿದ್ದು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಪ್ರತಿ ವರ್ಷ ವಿದ್ಯಾರ್ಥಿಗಳ ಅತ್ಯುತ್ತಮ ಸಾಧನೆ ಮಾಡಲು ಕಾರಣರಾಗಿದ್ದಾರೆ. ಇವರ ಸಾಧನೆಗೆ ಆದರ್ಶ ಶಿಕ್ಷಕ ಪ್ರಶಸ್ತಿ ಹರಿಸಿ ಬಂದಿರುವುದು ಪ್ರಶಸ್ತಿಯ ಮೌಲ್ಯ ಹೆಚ್ಚಿಸಿದೆ. ಶ್ರೀ ಶಕ್ಷಾವಲಿ ಸರ್ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ವಿದ್ಯಾ ಪಬ್ಲಿಕ್ ಶಾಲೆಯ ಆಡಳಿತ ಮಂಡಳಿ, ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿಗಳು ಹಾರೈಸುತ್ತಿದ್ದಾರೆ. Today we celebrate an exceptional individual whose commitment to teaching has made a profound impact. Mr. Devindrappa has been a cherished member of our school for the past 7 years, passionately teaching and inspiring students with the beauty of the Kannada language and culture. His innovative approach and unwavering dedication have transformed the classroom into a vibrant space of learning and growth. With a deep sense of responsibility and a heart full of compassion, Mr. Devindrappa has guided countless students on the educational journey. For his remarkable contributions and the positive influence he has had, he is honored with the prestigious Best Teacher Award. Congratulations, Mr. Devindrappa. Your dedication and impact at Balaji School are truly remarkable. ದುದ್ದುಪಿಡಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಭೌತಶಾಸ್ತ್ರದ ವಿಭಾಗದ ಶ್ರೀ ಸತೀಶ್ ತಂದೆ ಶರಣಪ್ಪ, ತಾಯಿ ರತ್ನಮ್ಮ ಇವರು MScಯನ್ನು ಜೈನ್ ವಿಶ್ವವಿದ್ಯಾನಿಲಯದಲ್ಲಿ ಪೂರ್ಣಗೊಳಿಸಿದ್ದು 12 ವರ್ಷ ಬೋಧನಾ ಅನುಭವವನ್ನು ಹೊಂದಿದ್ದಾರೆ. ದೀಕ್ಷಾ PU ಕಾಲೇಜ್ ಬೆಂಗಳೂರಿನಲ್ಲಿ 4 ವರ್ಷ ಭೌತಶಾಸ್ತ್ರದ ಉಪನ್ಯಾಸಕರಾಗಿ ಹಾಗೂ 8 ವರ್ಷ ದುದ್ದುಪಿಡಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಿಂಧನೂರು ಇಲ್ಲಿ ಭೌತಶಾಸ್ತ್ರದ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆಯೇ ಅಟಲ್ ಥಿಂಕರಿಂಗ್ ಲ್ಯಾಬ್ನ ಇನ್ಚಾರ್ಜ್ ಕೂಡ ಆಗಿದ್ದಾರೆ. ಪ್ರಸ್ತುತ ದುದ್ದುಪಿಡಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಉಪ ಪ್ರಾಂಶುಪಾಲರಾಗಿ ಒಲಿಂಪಿಯಾಡ್ನಲ್ಲಿ ಭೌತಶಾಸ್ತ್ರದ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯನ್ನು ಹಾಗೂ ದೈನಂದಿನ ಜೀವನದ ಅನುಭವವನ್ನು ಕಲಿಸುತ್ತಾ ಪ್ರೀತಿ, ಸಹನೆ, ಶಿಸ್ತಿನ ಮಾರ್ಗದರ್ಶಕರಾಗಿ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ದಾರಿದೀಪನಾಗಿ ಕಾರ್ಯನಿರ್ವಹಿಸುತ್ತಿರುವ ಅವರೇ ನಮ್ಮ ಶಾಲೆಯ ಸತೀಶ್ ಸರ್. ಸಿಂಧನೂರು ತಾಲೂಕು ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಅರ್ಹರಾಗಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳು. ನಮ್ಮ ಬೆಳೆಸಲು ಭಾಷೆ
ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಜ್ಞಾನ ಜ್ಯೋತಿ ಪಬ್ಲಿಕ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅರಗಿನಮರ ಕ್ಯಾಂಪ್. ನಮ್ಮ ಶಾಲೆಯ ಹಿಂದಿ ಭಾಷೆಯ ಶಿಕ್ಷಕರಾಗಿ ಸಂಕನಗೌಡ ಇವರು ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಅವರ ಕಾರ್ಯವೈಖರಿ ವಿದ್ಯಾರ್ಥಿಗಳಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ಮೆಚ್ಚುಗೆಯಾಗಿದ್ದು ಇವರು ಪ್ರತಿ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆಯುವಲ್ಲಿ ಹಾಗೂ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಅವರ ಸಾಧನೆಗೆ ಇವರ ಪರಿಶ್ರಮ ಅಗತ್ಯವಾದದ್ದು. ಅವರೇ ನಮ್ಮ ಈ ವರ್ಷದ ಅತ್ಯುತ್ತಮ ಶಿಕ್ಷಕ ಸಂಕನಗೌಡ ಸರ್. ಗುರುಗಳು ನಮ್ಮ ಗುರುಗಳು. ಹೋಲಿ ಫ್ಯಾಮಿಲಿ ಪ್ರೌಢಶಾಲೆಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾದ ರಿಚರ್ಡ್ ಸಾಮುವೇಲ್ ಗಣಕಯಂತ್ರ ಶಿಕ್ಷಕರಾಗಿ ಸುಮಾರು 15 ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿದ್ದಾರೆ. ಒಂದು ಆಸಕ್ತಿಯ ವಿಷಯವೇನೆಂದರೆ ನಾನು ಓದಿದ ಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿರುವುದು ನನ್ನ ಅತ್ಯುತ್ತಮ ಭಾಗ್ಯವಾಗಿದೆ. ಈ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವಾಗ ಇದು ನನ್ನೊಬ್ಬನ ಸಾಧನೆಯಲ್ಲ ಎಂದು ಸ್ಪಷ್ಟಪಡಿಸಲು ಇಚ್ಛಿಸುತ್ತಾರೆ. ಇದು ನಮ್ಮ ವಿದ್ಯಾರ್ಥಿಗಳ, ಸಹೋದ್ಯೋಗಿಗಳ ಮತ್ತು ಶಾಲಾ ಸಮುದಾಯದ ಸಹಕಾರದಿಂದ ಸಾಧ್ಯವಾಗಿದೆ. ಶಿಕ್ಷಣವು ಒಂದು ತಂಡದ ಕೆಲಸವಾಗಿದೆ. ಇಲ್ಲಿ ನಾವು ಒಟ್ಟಾಗಿ ಬೆಳೆದು ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯವನ್ನು ನಿರ್ಮಿಸುತ್ತೇವೆ. ಪ್ರತಿಯೊಬ್ಬ ಶಿಕ್ಷಕನ ಹಾದಿಯು ಸವಾಲುಗಳಿಂದ ಕೂಡಿದೆ. ಆದರೆ ವಿದ್ಯಾರ್ಥಿಗಳ ಸಂತೋಷ, ಅವರ ಪ್ರಗತಿ ಮತ್ತು ಸಾಧನೆಗಳನ್ನು ನೋಡಿದಾಗ ಆ ಸವಾಲುಗಳು ಅರ್ಥಪೂರ್ಣವಾಗಿ ಅನಿಸುತ್ತದೆ. ಈ ಪ್ರಶಸ್ತಿಯು ನನ್ನ ಜವಾಬ್ದಾರಿಯನ್ನು ಇನ್ನಷ್ಟು ವಿಸ್ತರಿಸುತ್ತದೆ. ಮುಂದಿನ ದಿನಗಳಲ್ಲಿ ನಾನು ಇನ್ನಷ್ಟು ಶ್ರಮ, ಕರ್ತವ್ಯ ಮತ್ತು ಪ್ರಾಮಾಣಿಕತೆಯಿಂದ ನನ್ನ ಕಾರ್ಯವನ್ನು ಮುಂದುವರಿಸುತ್ತೇನೆ ಎಂಬುದು ನನ್ನ ಸಂಕಲ್ಪವಾಗಿದೆ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ವ್ಯವಸ್ಥಾಪಕರಿಗೆ ಮತ್ತು ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ, ಹಿರಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. A great teacher is warm, enthusiastic, caring and approachable not only to students but to everyone on the school campus. Congratulations Malappa Nayak sir, selected as the best teacher at Anand Primary and High School. Brief introduction about him. His father name is Lingappa, mother name is Gaddamma. He has been working in our school since 7 years. Your tireless effort, unwavering dedication and passion for teaching have made lasting impact on our students. Your innovative teaching method and caring approach have created a supportive learning environment. Best wishes from Anand family.
ರಾಜೇಂದ್ರ ಕುಮಾರ್ ಮೆಮೋರಿಯಲ್ ಶಾಲೆಯ ಗಣಿತ ಶಿಕ್ಷಕಿಯಾದ ರೇಷ್ಮಾ ಇವರು ಸತತ 2 ವರ್ಷಗಳ ಕಾಲ ರಾಜೇಂದ್ರ ಕುಮಾರ್ ಮೆಮೋರಿಯಲ್ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಗಣಿತ ವಿಷಯವನ್ನು ಮಕ್ಕಳಿಗೆ ಸರಳವಾಗಿ ಸುಂದರವಾಗಿ ಉಣಬಡಿಸುತ್ತಾರೆ. ಮಕ್ಕಳನ್ನು ಪ್ರೇರೇಪಿಸುತ್ತಾ ಅವರಿಗೆ ವಿಷಯದ ಸಾರವನ್ನು ತಿಳಿಸುತ್ತಾರೆ ಮತ್ತು ನಮ್ಮ ಶಾಲೆಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಇವರ ಪಾತ್ರ ಮುಖ್ಯವಾಗಿದೆ. ಇವರು ನಮ್ಮ ಶಾಲೆಯ ಒಬ್ಬ ಉತ್ತಮ ಶಿಕ್ಷಕಿ ಎಂದು ಹೇಳಲು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಇವರು ತಾಲೂಕು ಮಟ್ಟದ ಆದರ್ಶ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿರುವುದು ರಾಜೇಂದ್ರ ಕುಮಾರ್ ಮೆಮೋರಿಯಲ್ ಶಾಲೆಯ ಹೆಮ್ಮೆಯ ವಿಷಯವಾಗಿದೆ. ಇವರಿಗೆ ರಾಜೇಂದ್ರ ಕುಮಾರ್ ಮೆಮೋರಿಯಲ್ ಶಾಲೆಯ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ಮಕ್ಕಳಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೋ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಖಾಸಗಿ ಕಾಲೇಜು ಒಕ್ಕೂಟ ಸಿಂಧನೂರು ವತಿಯಿಂದ ಕೊಡಮಾಡುವ ತಾಲೂಕು ಮಟ್ಟದ ಆದರ್ಶ ಉಪನ್ಯಾಸಕ ಪ್ರಶಸ್ತಿಗೆ ಎಕ್ಸಲೆಂಟ್ ಕಾಲೇಜಿನ ಉಪನ್ಯಾಸಕರಾದ ಶ್ರೀ ಸೂರ್ಯನಾರಾಯಣ್ ರಾಥೋಡ್ ಅವರು ಭಾಜನರಾಗಿದ್ದಾರೆ. ಅವರು ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಅಚ್ಚುಮೆಚ್ಚಿನ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇತಿಹಾಸ ವಿಷಯದಲ್ಲಿ 100ಕ್ಕೆ 100 ಫಲಿತಾಂಶ ಬರೆಸುವಲ್ಲಿ ಅಚ್ಚುಮೆಚ್ಚಿನ ಉಪನ್ಯಾಸಕರಾಗಿದ್ದಾರೆ. ಅಷ್ಟೇ ಅಲ್ಲ, ಕಾಲೇಜಿನ ಎಲ್ಲಾ ಚಟುವಟಿಕೆಗಳಲ್ಲಿ ಸದಾ ಭಾಗವಹಿಸಿ ವಿದ್ಯಾರ್ಥಿಗಳ ಜೊತೆಗೆ ಸದಾ ಕ್ರಿಯಾಶೀಲರಾಗಿರಲು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರಿಂದ ಮತ್ತು ವಿದ್ಯಾರ್ಥಿಯ ಬಳಗ ಅಭಿನಂದಿಸಿದ್ದಾರೆ. ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು, ಆರಾಧಿಸೋ ರಾಜರತ್ನನ, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಲೋಕದ ಅಜ್ಞಾನವನ್ನ ಕಳೆಯುವ ಗುರು, ಅಂತಹ ಗುರುಗಳಾದ ಶ್ರೀಯುತರು ಸಿಂಧನೂರು ತಾಲೂಕಿನ ಕಲ್ಲೂರು ಗ್ರಾಮದ ಭೀಮನಗೌಡ ಮತ್ತು ಕಾಳೇಶ್ವರಿ ದಂಪತಿಗಳ 3ನೇ ಮಗನಾಗಿ 2/12/1993 ಜನಿಸಿದ ಇವರಿಗೆ ಪ್ರವೀಣ ರೆಡ್ಡಿ ಮತ್ತು ವೆಂಕನಗೌಡ ಎಂಬ ಸಹೋದರಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನ ಸ್ವಂತ ಊರಲ್ಲಿ ಮುಗಿಸಿ ಪದವಿ ಶಿಕ್ಷಣವನ್ನ ಸಿಂಧನೂರಿನಲ್ಲಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಗುಲ್ಬರ್ಗಾದಲ್ಲಿ ಮುಗಿಸಿರುತ್ತಾರೆ. ಎಂಕಾಂ ಎಂಎಡ್ ಪದವಿ ಪಡೆದ ಇವರು ಸುಮಾರು 6 ವರ್ಷಗಳಿಂದ ವಿಸ್ಡಮ್ ಮಹಾವಿದ್ಯಾಲಯದಲ್ಲಿ ವ್ಯವಹಾರ ಅಧ್ಯಯನವನ್ನ ಬೋಧಿಸುತ್ತಿದ್ದಾರೆ. ಅಂತರ್ ಕಾಲೇಜು ಕಾಂಫೆಸ್ನಲ್ಲಿ ಜಯಶಾಲಿಯಾಗಲು ಇವರ ಪರಿಶ್ರಮ ಮಹತ್ವ ಪಾತ್ರ ವಹಿಸಿದೆ. ಇದರ ಜೊತೆಗೆ ಪ್ಲೇಸ್ಮೆಂಟ್ ಸೆಲ್ನ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀ ರಾಮನಗೌಡ ಇವರಿಗೆ ಆದರ್ಶ ಶಿಕ್ಷಕ ಪ್ರಶಸ್ತಿ ಲಭಿಸಿರುವುದು ತುಂಬಾ ಸಂತಸ ತಂದಿದೆ. ಇವರಿಗೆ ವಿಸ್ಡಮ್ ಆಡಳಿತ ವತಿಯಿಂದ ಪ್ರಾಂಶುಪಾಲರು, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಇವರಿಗೆ ಇನ್ನಷ್ಟು ಪುರಸ್ಕಾರಗಳು ದೊರೆಯಲಿ ಎಂದು ಹರಸಿ ಹಾರೈಸುತ್ತೇವೆ. ಧನ್ಯವಾದಗಳು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ
ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಶ್ರೀ ಶರಣಬಸವೇಶ್ವರ ಶಿಕ್ಷಣ ಸಂಸ್ಥೆ RGM ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಸಿಂಧನೂರು. ಈ ಕಾಲೇಜಿನಲ್ಲಿ ಚಂದ್ರು ಆಂಗ್ಲ ಉಪನ್ಯಾಸಕರಾಗಿ 25 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಶಿಸ್ತು, ಕಾರ್ಯವೈಖರಿ ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜಿಗೆ ಅಚ್ಚುಮೆಚ್ಚು ಕೂಡ ಹೌದು. ಪ್ರತಿ ವರ್ಷ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆಯುವಲ್ಲಿ ಹಾಗೂ ಅವರ ಸಾಧನೆಗೆ ಚಂದ್ರು ಅವರ ಪರಿಶ್ರಮ ಬಹಳ ಅಗತ್ಯವಾದದ್ದು. ನಮ್ಮ ಕಾಲೇಜಿನ ಅತ್ಯುತ್ತಮ ಉಪನ್ಯಾಸಕ ಎಂದು ಗುರುತಿಸಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ಚನ್ನನ್ಗೌಡ ಸರ್ ಮತ್ತು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ R ಪದ್ಮನಾಭ್ ಸರ್ ಅವರು ಆಯ್ಕೆ ಮಾಡಿ ಚಂದ್ರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಮತ್ತು ಸಿಬ್ಬಂದಿ ವರ್ಗ ಶುಭ ಹಾರೈಸಿದ್ದಾರೆ. ಪಾಟೀಲ್ ಪದವಿ ಪೂರ್ವ ಕಾಲೇಜಿನ ಭೌತಶಾಸ್ತ್ರ ಉಪನ್ಯಾಸಕರಾದ ಸಂದೀಪ್ ಕುಮಾರ್ ತಂದೆ ಸಿದ್ದರಾಮಪ್ಪ ಚೆಳ್ಳೂರು ಇವರು MScಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಹಾಗೂ B.Ed ಪೂರ್ಣಗೊಳಿಸಿದ್ದು 8 ವರ್ಷಗಳ ಬೋಧನಾ ಅನುಭವವನ್ನು ಹೊಂದಿದ್ದಾರೆ. ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಪ್ರಾಯೋಗಿಕ ಅಧ್ಯಯನದಲ್ಲಿ ವಿದ್ಯಾರ್ಥಿಗಳ ಜ್ಞಾನವನ್ನು ವಿಸ್ತರಿಸಿ ಮಾರ್ಗದರ್ಶನ ನೀಡಿ ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕಿನಿಂದ ಸಾಧನೆ ತೋರಿಸುತ್ತಿರುವ ಇವರು ಸಿಂಧನೂರು ತಾಲೂಕು ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎರಡು 2024-25ನೇ ಸಾಲಿನ ಸಿಂಧನೂರು ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿ ಒಕ್ಕೂಟದ ವತಿಯಿಂದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಉತ್ತಮ ಉಪನ್ಯಾಸಕ ಪ್ರಶಸ್ತಿಯನ್ನು ಸಿಂಧನೂರಿನ ಶ್ರೀ ಕನಕದಾಸ ಪದವಿ ಪೂರ್ವ ಕಾಲೇಜಿನ ಶ್ರೀಮತಿ ಶಶಿಕಲಾ ಕನ್ನಡ ಉಪನ್ಯಾಸಕಿ ಇವರಿಗೆ ಉತ್ತಮ ಉಪನ್ಯಾಸಕಿ ಪ್ರಶಸ್ತಿ ಲಭಿಸಿರುವುದು ನಮ್ಮ ಸಂಸ್ಥೆಗೆ ಹೆಗ್ಗಳಿಕೆ. ಇವರು ಅನೇಕ ಸಾರಿ ಕನ್ನಡ ವಿಷಯದಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಪಡೆಯುವಲ್ಲಿ ಇವರ ಶ್ರಮ ಬಹಳಷ್ಟು. ಕಾಲೇಜಿನ ಕಾರ್ಯ ಚಟುವಟಿಕೆಗಳಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸುತ್ತಾರೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ. 2005-6ನೇ ಸಾಲಿನ ಉಪನಿರ್ದೇಶಕರು ರಾಯಚೂರು ಇಲಾಖೆಯಿಂದ ನಡೆಸಿದ ಕನ್ನಡ ಕಾರ್ಯಾಗಾರದಲ್ಲಿ ಅಭಿನಂದನಾ ಪ್ರಶಸ್ತಿ ಪಡೆದಿದ್ದಾರೆ. ಇವರ ಉತ್ತಮ ಕಾರ್ಯವೈಖರಿಗೆ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ಲಭಿಸಿರುವುದು ನಮ್ಮ ಸಂಸ್ಥೆಯಿಂದ ಮತ್ತೊಮ್ಮೆ ಅಭಿನಂದನೆಗಳು. ಶ್ರೀ MD ಅಲಿ ಮುರ್ತೂಜಾ ಇವರು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸಿಂಧನೂರು ನಗರದಲ್ಲಿ ಮುಗಿಸಿ ಉನ್ನತ ಶಿಕ್ಷಣವನ್ನು ಧಾರವಾಡದಲ್ಲಿ ಪೂರ್ಣಗೊಳಿಸಿದರು. ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಗೆ ಇವರು 2011ರಲ್ಲಿ ಸೇರ್ಪಡೆಯಾಗಿ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಲ್ಲಿ ಸದಾ ತಮ್ಮನ್ನು ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡು ಉತ್ತಮ ಸೇವೆಯನ್ನು ಮತ್ತು ಸಂಸ್ಥೆಯಲ್ಲಿ ಹಿರಿಯ ಉಪನ್ಯಾಸಕರಾಗಿ ತಮ್ಮದೇ ಪಾತ್ರ ವಹಿಸಿದ್ದಾರೆ. ಇವರ ಸಮಾಜಶಾಸ್ತ್ರ ವಿಷಯದಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಅಂಕಗಳನ್ನು ಗಳಿಸುವಲ್ಲಿ ಇವರ ಪಾತ್ರ ಮಹತ್ವದಾಗಿದೆ. ಇದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮ ವಿಶಿಷ್ಟ ಕೌಶಲ್ಯಗಳ ಮೂಲಕ ಗುರುತಿಸಿಕೊಂಡಿದ್ದಾರೆ. ಇವರ ಈ ಸೇವೆಯನ್ನು ಗುರುತಿಸಿ ಖಾಸಗಿ ಶಾಲಾ ಮತ್ತು ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟವು ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇವರಿಗೆ ನಮ್ಮ ಆಕ್ಸ್ಫರ್ಡ್ ಸಂಸ್ಥೆಯಿಂದ ತುಂಬು ಹೃದಯದ ಅಭಿನಂದನೆಗಳು.
ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಪ್ರಮೋಟರ್ಸ್ ಟ್ರಸ್ಟ್ ಸಿಂಧನೂರು, ABS ಬ್ರಿಲಿಯಂಟ್ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಪೂರ್ವ ಕಾಲೇಜು. ನಮ್ಮ ಸಂಸ್ಥೆಯ ಪ್ರಾರಂಭಿಕ ವರ್ಷಗಳಿಂದ ನಮ್ಮ ಕಾಲೇಜಿನ ಹಿಂದಿ ಉಪನ್ಯಾಸಕಿ ಶ್ರೀಮತಿ ಸಮೀನಾ ಪರ್ವೀನ್ ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಶಿಸ್ತು, ಕಾರ್ಯವೈಖರಿ ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜಿಗೆ ಅಚ್ಚುಮೆಚ್ಚು ಕೂಡ ಹೌದು. ಪ್ರತಿ ವರ್ಷ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಸುಮಾರು ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆಯುವಲ್ಲಿ ಹಾಗೂ ಅವರ ಸಾಧನೆಗೆ ಸಮೀನಾ ಪರ್ವೀನ್ ಅವರ ಪರಿಶ್ರಮ ಬಹಳ ಅಗತ್ಯವಾದದ್ದು. ನಮ್ಮ ಕಾಲೇಜಿನ ಈ ವರ್ಷದ ಅತ್ಯುತ್ತಮ ಉಪನ್ಯಾಸಕಿ ಶ್ರೀಮತಿ ಸಮೀನಾ ಪರ್ವೀನ್ ಅವರ ಜೀವನ ಇದೇ ರೀತಿ ಸುಖಕರವಾಗಿರಲಿ ಅಂತ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ಶುಭ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ, ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ದಿನ ಕಾಲೇಜಿಗೆ ಬಂದ್ರೆ ಸಾಕು, ಅದೆಷ್ಟೋ ವಿದ್ಯಾರ್ಥಿಗಳು ಇವರನ್ನ ಕಂಡು ಸಕ್ಕರೆಗೆ ಇರುವೆ ಮುಕ್ಕಿದಂಗೆ ಮುಗಿ ಬೀಳ್ತಾರೆ. ಇಂತಹ ವಿದ್ಯಾರ್ಥಿಗಳ ನೆಚ್ಚಿನ ಗುರುಗಳು ಸಮಾಜಶಾಸ್ತ್ರದ ಉಪನ್ಯಾಸಕರೇ ಶ್ರೀ ರಾರಾಯಪ್ಪ ಕಣ್ಮನಿ ಸರ್. ದಿನನಿತ್ಯ ತ್ರಿಚಕ್ರ ವಾಹನದಲ್ಲಿ ಅತ್ಯಂತ ಸರಳತೆಯಿಂದ ಕಾಲೇಜಿಗೆ ಬರೋ ಇವರು ಬೋಧನೆಗೂ ಸೈ, ಕಾಲೇಜಿನ ಪ್ರತಿಯೊಂದು ಕೆಲಸಕ್ಕೂ ಜೈ ಅನಿಸಿಕೊಳ್ಳೋ ಜಾಯಮಾನದವರು. ಇವರು ಮಾಡುವ ಈ ಉಪನ್ಯಾಸಕ ಸೇವೆಗೆ ಇದೀಗ ತಾಲೂಕು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟವು ಕೊಡಮಾಡುವ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸುವಂತೆ ಮಾಡಿದೆ. ಇದಕ್ಕೆ ಶ್ರೀ ಆದಿತ್ಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಸುರೇಶ್ ರೆಡ್ಡಿ ಹಾಗೂ ಪ್ರಾಚಾರ್ಯ ಶ್ರೀ ಜಡಿಸ್ವಾಮಿ ಗುಡುದೂರು, ಉಪನ್ಯಾಸಕರು, ಉಪನ್ಯಾಸಕಿಯರು, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಈ ನಗುಮೊಗದ ನೆಚ್ಚಿನ ಆದರ್ಶ ಶಿಕ್ಷಕನನ್ನ ಮನಪೂರ್ವಕವಾಗಿ ಅಭಿನಂದಿಸಿದ್ದಾರೆ. ಆದಿತ್ಯ ಕಾಲೇಜಿನ ಸಮಾಜಶಾಸ್ತ್ರ ಉಪನ್ಯಾಸಕರು ಇವರ ಬೋಧನೆ ಅತ್ಯುತ್ತಮವಾಗಿದೆ. ಇವರೇ ನಮ್ಮ ಕಾಲೇಜಿನ ಇವರು ಆದಿತ್ಯ ಕಾಲೇಜಿನಲ್ಲಿ ಸೋಷಿಯಾಲಜಿಯನ್ನು ಬೋಧಿಸುತ್ತಾರೆ. ಇವರು ಅತ್ಯುತ್ತಮವಾಗಿ ಬೋಧಿಸುತ್ತಾರೆ. ಇವರೇ ನಮ್ಮ ಕಾಲೇಜಿನ ಬೆಸ್ಟ್ ಲೆಕ್ಚರ್. ಯು ಆರ್ ದ ಬೆಸ್ಟ್ ಟೀಚರ್ ಇನ್ ಅವರ್ ಕಾಲೇಜ್. ಕುಮಾರಿ ಮಲ್ಲಮ್ಮ ತಂದೆ ಬಸಪ್ಪ ಗೊಬ್ಬರಕಲ್ ಇವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ತಮ್ಮ ಸ್ವಂತ ಊರಿನಲ್ಲಿ ಮುಗಿಸಿ ಪದವಿ ಶಿಕ್ಷಣವನ್ನು ಸಿಂಧನೂರಿನಲ್ಲಿ ಮುಗಿಸಿ ತದನಂತರದಲ್ಲಿ ನ್ಯಾಷನಲ್ ಪದವಿ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕ ವೃತ್ತಿಯನ್ನಾರಂಭಿಸಿ ಸುಮಾರು 4 ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸುತ್ತಾ ವಿದ್ಯಾರ್ಥಿಗಳ ಪ್ರೀತಿಯ ನೆಚ್ಚಿನ ಉಪನ್ಯಾಸಕಿಯಾಗಿದ್ದಾರೆ. ಹಾಗಾಗಿ ಇವರನ್ನು ತಾಲೂಕು ಖಾಸಗಿ ಆಡಳಿತ ಮಂಡಳಿ ಕೊಡಮಾಡುವ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರಿಗೆ ಆಡಳಿತ ಮಂಡಳಿಯಿಂದ ಹಾಗೂ ಉಪನ್ಯಾಸಕ ಮತ್ತು ವಿದ್ಯಾರ್ಥಿಗಳಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ. ಕಾಲೇಜಿನ ಸಮಾಜಶಾಸ್ತ್ರ ಉಪನ್ಯಾಸಕರಾದ ಶ್ರೀ ವೆಂಕಟೇಶ್ ಭಂಡಾರಿ ಅವರು ಕಳೆದ 1 ದಶಕದಿಂದ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕ್ರಿಯಾಶೀಲತೆಗೆ ಇನ್ನೊಂದು ಹೆಸರಾದ ಇವರು ತಮ್ಮ ಬೋಧನೆಯ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಬೆಳಕಾಗಿದ್ದಾರೆ. ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಉಪನ್ಯಾಸಕರಾದ ಇವರು ಪ್ರತಿ ವರ್ಷ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಲು ಕಾರಣರಾಗಿದ್ದಾರೆ. ಇವರ ಸಾಧನೆಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಹರಸಿ ಬಂದಿರುವುದು ಪ್ರಶಸ್ತಿಯ ಮೌಲ್ಯ ಹೆಚ್ಚಿದೆ. ವೆಂಕಟೇಶ್ ಭಂಡಾರಿ ಸರ್ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಸಂಕೇತ್ ಕಾಲೇಜಿನ ಆಡಳಿತ ಮಂಡಳಿ, ಉಪನ್ಯಾಸಕರು, ವಿದ್ಯಾರ್ಥಿಗಳು ಆಶಿಸಿದ್ದಾರೆ.
ಮಂಡಲ ಮಧ್ಯದಲ್ಲಿ ಮೆರೆವ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ದನಿ ಕೇಳಿ ಬೆಚ್ಚೋ ಗಗನ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ಕನ್ನಡದಲ್ಲಿ ಉಸಿರಾಡುವುದೆನ್ನದೆ ಕನ್ನಡ ಉಳಿದು ಬೇರೇನಿದೆ. ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಎಲ್ಲರಿಗೂ ನಮಸ್ಕಾರ. ಟ್ಯಾಲಿ ಪವರ್ ಆಫ್ ಸಿಂಪ್ಲಿಸಿಟಿ. ಶ್ರೀಯುತರು ರಮಕಾಂತ್ ಜೋಶಿ ಮತ್ತು ವಿಜಯಲಕ್ಷ್ಮಿ ಜೋಶಿ ದಂಪತಿಗಳ ಮಗನಾಗಿ 1994ರಲ್ಲಿ ಜನಿಸಿದ್ದರು. ಟ್ಯಾಲಿ ಮಾಸ್ಟರ್ ಎಂದೇ ಪ್ರಸಿದ್ಧಿಯಾದ ಇವರು ಸಿಂಧನೂರಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ವಿಸ್ಡಮ್ ಮಹಾವಿದ್ಯಾಲಯದಲ್ಲಿ ಪದವಿ, ಸಿಂಧನೂರಿನ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಎಂಕಾಂ ಪದವಿಯನ್ನ ಮುಗಿಸಿರುತ್ತಾರೆ. 2015ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ 10ನೇ ರ್ಯಾಂಕ್ ಪಡೆದಿರುತ್ತಾರೆ. ಎಂಕಾಂ ಎಂಎಡ್ ಪದವಿ ಪಡೆದಿರುವ ಇವರು 2019ರಲ್ಲಿ ಕೆಸೆಟ್ ನಲ್ಲಿ ಉತ್ತೀರ್ಣರಾಗಿದ್ದು ಸುಮಾರು 6 ವರ್ಷಗಳಿಂದ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಾಮರ್ಸ್ನ ಪ್ರಾಯೋಗಿಕ ಜ್ಞಾನ ನೀಡುವಲ್ಲಿ ಇವರು ಹೆಚ್ಚು ಪ್ರವೀಣರು. ಹೀಗಾಗಿ ಪದವಿ ನಂತರದಲ್ಲಿ ವಿದ್ಯಾರ್ಥಿಗಳು ಸ್ವ ಉದ್ಯೋಗ ಸೃಷ್ಟಿಸಿಕೊಳ್ಳುವಲ್ಲಿ ಇವರ ಪಾತ್ರ ಹಿರಿದಾಗಿದೆ. ಕಾಂಫೆಸ್ಟ್ ನಕ್ಷತ್ರದಂತಹ ಕಾರ್ಯಕ್ರಮಗಳಲ್ಲಿ ಅತ್ಯಂತ ವಿಭಿನ್ನವಾಗಿ ಆಯೋಜಿಸಿ ಸ್ಪರ್ಧೆಗಳಿಗೆ ಹೆಚ್ಚಿನ ಜ್ಞಾನ ನೀಡುತ್ತಾ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾ ಮನೋಭಾವ ಬೆಳೆಸುತ್ತಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಪ್ರೀತಿ ಪಡೆದ ಶ್ರೀಯುತರಾದ ಚಿಂತಾಮಣಿ ಜೋಶಿ ಇವರು ಇಂದು ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದು ಹೆಚ್ಚಿನ ಖುಷಿ ತಂದಿದೆ. ವಿಸ್ಡಮ್ ಮಹಾವಿದ್ಯಾಲಯದ ಆಡಳಿತ ಮಂಡಳಿಯ ವತಿಯಿಂದ ಪ್ರಾಂಶುಪಾಲರಿಂದ, ಉಪನ್ಯಾಸಕರಿಂದ, ಅಪಾರ ವಿದ್ಯಾರ್ಥಿಗಳ ಬಳಗದವರಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಇವರಿಗೆ ಇನ್ನಷ್ಟು ಹೆಚ್ಚಿನ ಪುರಸ್ಕಾರಗಳು ದೊರೆಯಲಿ ಎಂದು ಹಾರೈಸುತ್ತೇವೆ. ಧನ್ಯವಾದಗಳು. ಇವರು ಶ್ರೀಮತಿ ಚನ್ನಬಸಮ್ಮ ಪರಶುರಾಮ್ ಮಲ್ಲಾಪುರ, ಆಂಗ್ಲ ಉಪನ್ಯಾಸಕರು, ನೋಬೆಲ್ ಪದವಿ ಮಹಾವಿದ್ಯಾಲಯ ಸಿಂಧನೂರು. ಇವರು ಕಳೆದ 8 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅನುಭವಿ ಉಪನ್ಯಾಸಕರಾಗಿ ಹಾಗೂ ಕ್ರಿಯಾಶೀಲ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇಷ್ಟೇ ಅಲ್ಲದೆ ಇವರು ಕಾಲೇಜಿನ ಸರ್ವ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದರ ಮೂಲಕ ಪ್ರಾಚಾರ್ಯರು, ಉಪನ್ಯಾಸಕರು ಹಾಗೂ ಆಡಳಿತ ಮಂಡಳಿಯವರ ಮನಸ್ಸನ್ನು ಗೆದ್ದಿದ್ದಾರೆ. ಇವರ ವಿಶೇಷ ಆದರ್ಶ ಗುಣಗಳೆಂದರೆ ಕಾಲೇಜಿನಲ್ಲಿ ಎಲ್ಲರೊಂದಿಗೆ ಸದಾ ಸ್ನೇಹಜೀವಿಯಾಗಿರುತ್ತಾರೆ, ಸದಾಕಾಲ ಲವಲವಿಕೆಯಿಂದ ಕಾರ್ಯನಿರ್ವಹಿಸುತ್ತಾರೆ, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸದಾ ಸಕ್ರಿಯವಾಗಿರುತ್ತಾರೆ, ಆಕರ್ಷಕ ಬೋಧನೆಯೊಂದಿಗೆ ಮಕ್ಕಳ ಮನಸ್ಸಿಗೆ ಹತ್ತಿರವಾಗಿದ್ದಾರೆ,
ಸಂಸ್ಥೆಯ ಎಲ್ಲರೊಂದಿಗೂ ಸಹ ಹೊಂದಿಕೊಂಡು ಹೋಗುವ ಸ್ವಭಾವವನ್ನು ಹೊಂದಿದ್ದಾರೆ. ಆದರ್ಶ ಶಿಕ್ಷಕರಾಗಿ ಆಯ್ಕೆ ಮಾಡಿರುವುದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದೆ. ಇವರ ಮುಂದಿನ ಶೈಕ್ಷಣಿಕ ಜೀವನವು ಸುಖಕರವಾಗಿರಲಿ ಹಾಗೂ ಆ ಭಗವಂತ ಇವರಿಗೆ ಎಲ್ಲ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಎಲ್ಲರೂ ಪ್ರೀತಿಯಿಂದ ಹಾರೈಸುತ್ತೇವೆ. ಪಾಟೀಲ್ ಮಹಿಳಾ ಪದವಿ ಮಹಾವಿದ್ಯಾಲಯದ ಸಸ್ಯಶಾಸ್ತ್ರ ವಿಭಾಗದ ಕುಮಾರಿ ಶ್ರೀನಿಧಿ ಚನ್ನಳ್ಳಿ ತಂದೆ ಸುರೇಶ್ ಚನ್ನಳ್ಳಿ ಇವರು ಎಂಎಸ್ಸಿಯನ್ನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದ್ದು 4 ವರ್ಷ ಬೋಧನಾ ಅನುಭವವನ್ನು ಹೊಂದಿದ್ದಾರೆ. ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಉತ್ತಮ ಸಾಮಾಜಿಕ ಮೌಲ್ಯಗಳನ್ನು ಕಲಿಸುತ್ತಾ ಪ್ರೀತಿ, ಸಹನೆ, ಶಿಸ್ತು ಮತ್ತು ಕಾಳಜಿಗಳಿಂದ ಮಾರ್ಗದರ್ಶನ ಮತ್ತು ಸ್ಫೂರ್ತಿ ನೀಡುತ್ತಿದ್ದು, ಪರಿಣಾಮಕಾರಿ ಬೋಧನೆಯಿಂದ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಎಲೆಮರೆಕಾಯಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಸಿಂಧನೂರು ತಾಲೂಕು ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಇವರಿಗೆ ಧನ್ಯವಾದಗಳು. ಕೆ. ರಾಘವೇಂದ್ರ ಇವರು ಸಿಂಧನೂರು ತಾಲೂಕಿನ ಗೊರೆಬಾಳ ಗ್ರಾಮದಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಗೊರೆಬಾಳ ಗ್ರಾಮದಲ್ಲಿ ಮುಗಿಸಿ ಉನ್ನತ ಶಿಕ್ಷಣವನ್ನು ಸಿಂಧನೂರು ನಗರದಲ್ಲಿ ಮುಗಿಸಿದರು. ಇವರು 2014ರಲ್ಲಿ ಆಕ್ಸ್ಫರ್ಡ್ ಸಂಸ್ಥೆಗೆ ಸೇರ್ಪಡೆಯಾಗಿ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಲ್ಲಿ ಸದಾ ತಮ್ಮನ್ನು ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡು ಉತ್ತಮ ಸೇವೆಯನ್ನು ಸಂಸ್ಥೆಗೆ ನೀಡುವಲ್ಲಿ ತಮ್ಮದೇ ಪಾತ್ರವನ್ನು ವಹಿಸಿದ್ದಾರೆ. ಇವರು ಬೋಧಿಸುವ ವಿಷಯದಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಅಂಕಗಳನ್ನು ಗಳಿಸಿದ್ದಾರೆ. ಇದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮದೇ ವಿಶಿಷ್ಟ ಕೌಶಲ್ಯಗಳ ಮೂಲಕ ಗುರುತಿಸಿಕೊಂಡಿದ್ದಾರೆ. ಇವರ ಈ ಸೇವೆಯನ್ನು ಗುರುತಿಸಿ ಖಾಸಗಿ ಶಾಲಾ ಮತ್ತು ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟವು ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇವರಿಗೆ ನಮ್ಮ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು. ರಾಜಶೇಖರ್ ಪಾಟೀಲ್ ಇವರು ಕುಷ್ಟಗಿ ತಾಲೂಕಿನ ಗುಮಗೇರ ಗ್ರಾಮದಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಹಾಗೂ ಉನ್ನತ ಶಿಕ್ಷಣವನ್ನು ಸಿಂಧನೂರಿನಲ್ಲಿ ಮುಗಿಸಿದರು. ಇವರು 2021ರಲ್ಲಿ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಗೆ ಸೇರ್ಪಡೆಯಾಗಿ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಲ್ಲಿ ಸದಾ ತಮ್ಮನ್ನು ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡು ಉತ್ತಮ ಶೈಕ್ಷಣಿಕ ಸೇವೆಯನ್ನು ಸಂಸ್ಥೆಗೆ ಮತ್ತು ವಿದ್ಯಾರ್ಥಿಗಳಿಗೆ ನೀಡುವಲ್ಲಿ ತಮ್ಮದೇ ಪಾತ್ರ ವಹಿಸಿದ್ದಾರೆ. ಇವರು ವಾಣಿಜ್ಯ ವಿಭಾಗದ ವಿಷಯವಾರವನ್ನು ವಿದ್ಯಾರ್ಥಿಗಳಿಗೆ 100ಕ್ಕೆ 100ರಷ್ಟು ಅಂಕಗಳನ್ನು ಗಳಿಸುವಲ್ಲಿ ಇವರ ಪಾತ್ರ ಮಹತ್ವದ್ದಾಗಿದೆ. ಶೈಕ್ಷಣಿಕ ಚಟುವಟಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ವಿಶಿಷ್ಟ ಜ್ಞಾನ ಮತ್ತು ಕೌಶಲ್ಯಗಳಿಂದ ಹೆಸರಾಗಿದ್ದಾರೆ. ಈ ಎಲ್ಲ ಸೇವೆಯನ್ನು ಗುರುತಿಸಿ ಖಾಸಗಿ ಶಾಲಾ ಮತ್ತು ಕಾಲೇಜು ಆಡಳಿತ ಮಂಡಳಿಯ ಒಕ್ಕೂಟವು ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇವರಿಗೆ ನಮ್ಮ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಯಿಂದ ತುಂಬು ಹೃದಯದ ಅಭಿನಂದನೆಗಳು. ಜೀವನನ ನೀಡಿರೋ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಗೋ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಇವರು ಸುಮಾರು 6-7 ವರ್ಷದಿಂದ ಉಪನ್ಯಾಸಕ ವೃತ್ತಿಯಲ್ಲಿ ತೊಡಗಿದವರು. ಶಿಸ್ತಿನ ಸಿಪಾಯಿಯಂತೆ ಸಮಯಕ್ಕೆ ಸರಿಯಾಗಿ ಬರುವ ಇವರೇ ನಮ್ಮ ರಾಜ್ಯಶಾಸ್ತ್ರದ ಉಪನ್ಯಾಸಕರೇ ಶ್ರೀ ತಾಯಪ್ಪ ತಿಡುಗೋಳ್ ಸರ್. ತಮ್ಮ ಮಾತಿನ ಶೈಲಿಯಲ್ಲಿಯೇ
ಅರ್ಥಗರ್ಭಿತವಾಗಿ ಬೋಧನೆ ಮಾಡುವ ಇವರ ಬೋಧನೆ ನೂರಾರು ವಿದ್ಯಾರ್ಥಿಗಳ ಮೆಚ್ಚುಗೆಗೆ ಪಾತ್ರವಾಗಿದೆ. ರಾಜ್ಯಶಾಸ್ತ್ರದಲ್ಲಿ ಕೆಸೆಟ್ ತೇರ್ಗಡೆಗೊಂಡ ಇವರು ಶ್ರೀ ಆದಿತ್ಯ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಸುಮಾರು 3 ವರ್ಷದಿಂದ ಭಾರತೀಯ ಸಂವಿಧಾನವನ್ನು ಬೋಧಿಸುತ್ತಿದ್ದಾರೆ. ಇವರ ಬೋಧನೆ ತಾಳ್ಮೆ, ಸಮಯ ಪ್ರಜ್ಞೆ ಹಾಗೂ ವಿದ್ಯಾರ್ಥಿಗಳೊಂದಿಗಿನ ಬಾಂಧವ್ಯವನ್ನು ಗುರುತಿಸಿ ತಾಲೂಕು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ಆದರ್ಶ ಉಪನ್ಯಾಸಕ ಪ್ರಶಸ್ತಿ ಲಭಿಸುವಂತಾಗಿದೆ. ಇದಕ್ಕೆ ಆದಿತ್ಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಸುರೇಶ್ ರೆಡ್ಡಿ ಹಾಗೂ ಪ್ರಾಚಾರ್ಯ ಶ್ರೀ ಜಡಿಸ್ವಾಮಿ ಗುಡದೂರು, ಉಪನ್ಯಾಸಕರು, ಉಪನ್ಯಾಸಕಿಯರು, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಈ ನೆಚ್ಚಿನ ಆದರ್ಶ ಶಿಕ್ಷಕನನ್ನು ಮನಪೂರ್ವಕವಾಗಿ ಅಭಿನಂದಿಸಿದ್ದಾರೆ. ತಮ್ಮನಂತೆ ಭಾವಿಸಿ ತಾವು ಕೆಲಸ ಮಾಡುತ್ತಿದ್ದಂಥ ಕದಂಬ ಅಕಾಡೆಮಿಯಲ್ಲಿ ನನಗೆ ಒಂದು ರೂಮನ್ನು ನೀಡಿ ಅದರಲ್ಲಿ ಅಭ್ಯಾಸ ಮಾಡಲು ಅವಕಾಶ ಕೊಟ್ಟು 6 ತಿಂಗಳವರೆಗೆ ನನ್ನನ್ನು ಕಾಳಜಿಯಿಂದ ನೋಡಿಕೊಂಡಿದ್ದರು. ನಾನಿಂದು ಏನೇ ರಿಸಲ್ಟ್ ಮಾಡಿದರೂ ಕಾರಣ ಅವರೇ. ನನ್ನೆಲ್ಲ ರಿಸಲ್ಟನ್ನು ನಾನು ಅವರಿಗೆ ಅರ್ಪಿಸುತ್ತಿದ್ದೇನೆ. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. కాపాడే సైన్యం పోషించే సేద్యం బ్రతుకంతా గురువంట తానే వివరాలే లేని విడి అక్షరాన్ని. ಶ್ರೀ ಕೃಷ್ಣರೆಡ್ಡಿ ತಂದೆ ಯಲ್ಲಾರೆಡ್ಡಿ ಬಳ್ಬಳ್ಳಾರಿ ಇವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ತಮ್ಮ ಸ್ವಂತ ಊರಿನಲ್ಲಿ ಮುಗಿಸಿ ಪದವಿ ಶಿಕ್ಷಣವನ್ನು ಧಾರವಾಡದಲ್ಲಿ ಮುಗಿಸಿ ತದನಂತರದಲ್ಲಿ ನ್ಯಾಷನಲ್ ಪದವಿ ವಿದ್ಯಾಲಯದಲ್ಲಿ ಉಪನ್ಯಾಸಕ ವೃತ್ತಿಯನ್ನಾರಂಭಿಸಿ ಸುಮಾರು 6 ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸುತ್ತಾ ವಿದ್ಯಾರ್ಥಿಗಳ ಪ್ರೀತಿಯ ನೆಚ್ಚಿನ ಉಪನ್ಯಾಸಕರಾಗಿದ್ದಾರೆ. ಹಾಗಾಗಿ ಇವರನ್ನು ತಾಲೂಕು ಖಾಸಗಿ ಆಡಳಿತ ಮಂಡಳಿ ಕೊಡಮಾಡುವ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರಿಗೆ ಆಡಳಿತ ಮಂಡಳಿಯಿಂದ ಹಾಗೂ ಉಪನ್ಯಾಸಕ ಮತ್ತು ವಿದ್ಯಾರ್ಥಿಗಳಿಂದ ಹೃತ್ಪೂರ್ವಕ ಅಭಿನಂದನೆಗಳು. కాపాడే సైన్యం పోషించే సేద్యం బ్రతుకంతా గురువంట తానే. ಲಾಜರ್ ಸಿರಿಲ್ ಅವರು 8/4/1986ರಲ್ಲಿ ಜ್ಞಾನಪ್ರಕಾಶ್ ಹಾಗೂ ಸೇಸುಮೇರಿ ದಂಪತಿಗಳ ಹಿರಿಯ ಮಗನಾಗಿ ಸಿಂಧನೂರು ತಾಲೂಕಿನ ಬರ್ಮಾ ಕ್ಯಾಂಪ್ನಲ್ಲಿ ಜನಿಸಿದರು. ಇವರು BSc ನರ್ಸಿಂಗ್ ಪದವಿಯನ್ನು ಗುಲ್ಬರ್ಗದಲ್ಲಿ ಪಡೆದು ಸುಮಾರು 11 ವರ್ಷಗಳ ಕಾಲ ಕೊಪ್ಪಳ, ಬೆಟಗೇರಿ ಹಾಗೂ ಬೆನ್ನೂರು ಗ್ರಾಮದಲ್ಲಿ ಇವರು ಸೀನಿಯರ್ ನರ್ಸಿಂಗ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೂ ಇವರು ಕಲ್ಯಾಣ ಕರ್ನಾಟಕ ವಿಭಾಗದ ಅತ್ಯುತ್ತಮ ನರ್ಸಿಂಗ್ ಆಫೀಸರ್ ಪ್ರಶಸ್ತಿ ಸಹ ಪಡೆದಿದ್ದಾರೆ. ಮೊದಲಿನಿಂದಲೂ ಬೋಧನೆಯಲ್ಲಿ ತುಂಬ ಆಸಕ್ತಿ ಇರುವ ಇವರು 2019ರಲ್ಲಿ ನಮ್ಮ ಸನ್ರೈಸ್ ನರ್ಸಿಂಗ್ ಕಾಲೇಜಿನ ಉಪನ್ಯಾಸಕರಾದರು. ನಂತರ 2021ರಲ್ಲಿ ಇವರು ನರ್ಸಿಂಗ್ ವಿಭಾಗದ ಪ್ರಾಂಶುಪಾಲರಾಗಿ ನೇಮಕಗೊಂಡರು. ಇವರು ಸಂಸ್ಥೆಯಲ್ಲಿ ಸದಾ ಕ್ರಿಯಾಶೀಲರಾಗಿ ಸಿಂಧನೂರು ಹಾಗೂ ವಿವಿಧ ಗ್ರಾಮಗಳಲ್ಲಿ ನಡೆಯುವಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ವಿದ್ಯಾರ್ಥಿಗಳ ಸಂಘದೊಂದಿಗೆ ಪಾಲ್ಗೊಂಡು ಆರೋಗ್ಯ ಯೋಧರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಶಿಸ್ತು, ಸಮಯ ಪಾಲನೆ, ಆದರ್ಶ ಮೌಲ್ಯಗಳನ್ನು ಬೋಧಿಸುತ್ತಿದ್ದಾರೆ. ಇವರ ಈ ಸೇವೆಯನ್ನು ಗುರುತಿಸಿ ಸಿಂಧನೂರು ತಾಲೂಕಾ ಆಡಳಿತ ಮಂಡಳಿಗಳ ಒಕ್ಕೂಟದ ವತಿಯಿಂದ ಪ್ರಸ್ತುತ ಸಾಲಿನ ತಾಲೂಕಾ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ ಲಾಜರ್ ಸಿರಿಲ್ ಅವರಿಗೆ ಸಂಸ್ಥೆಯ ಅಧ್ಯಕ್ಷರಾದ ಇರ್ಫಾನ್ ಕೆ ಮತ್ತು ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಅಭಿನಂದಿಸಿದ್ದಾರೆ. ಎಕ್ಸಲೆಂಟ್ ಪದವಿ ಮಹಾವಿದ್ಯಾಲಯದ ವಾಣಿಜ್ಯ ಶಾಸ್ತ್ರ ವಿಭಾಗದ ಕುಮಾರಿ ಸೌಮ್ಯ ಈ ತಂದೆ ಪಾಪಯ್ಯ ಶೆಟ್ಟಿ ಇವರು ಎಂಕಾಂ ಪದವಿಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದ್ದು 5 ವರ್ಷ ಬೋಧನಾ ಅನುಭವವನ್ನು ಹೊಂದಿದ್ದು ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಉತ್ತಮ ಸಾಮಾಜಿಕ ಮೌಲ್ಯಗಳನ್ನು ಕಲಿಸುತ್ತಾ
ಪ್ರೀತಿ, ಸಹನೆ, ಶಿಸ್ತು ಮತ್ತು ಕಾಳಜಿಗಳಿಂದ ಮಾರ್ಗದರ್ಶನ ಮತ್ತು ಸ್ಫೂರ್ತಿ ನೀಡುತ್ತಿದ್ದು, ಪರಿಣಾಮಕಾರಿ ಬೋಧನೆಯಿಂದ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಎಲೆಮರೆಕಾಯಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಸಿಂಧನೂರು ತಾಲೂಕಾ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಇವರಿಗೆ ಧನ್ಯವಾದಗಳು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೆ ನೋವಾಗಿ. ಶ್ರೀ ಕನಕದಾಸ ಶಿಕ್ಷಣ ಮಹಾವಿದ್ಯಾಲಯ, ಸುಕಾಲ್ಪೇಟೆ, ಸಿಂಧನೂರು. ನಮ್ಮ ಸಂಸ್ಥೆಯ ಗಣಿತಶಾಸ್ತ್ರ ಉಪನ್ಯಾಸಕಿಯಾದ ಶ್ರೀಮತಿ ಶಿಲ್ಪಾ ವಸ್ತ್ರದ್ರವರು ನಮ್ಮ ಸಂಸ್ಥೆಯಲ್ಲಿ ಸತತವಾಗಿ 8 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದು, ಅವರ ಕಾರ್ಯವೈಖರಿ ನಮ್ಮ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೂ ಅಚ್ಚುಮೆಚ್ಚು. ಇವರ ಉಪನ್ಯಾಸದ ಕಾರ್ಯವೈಖರಿ ವಿಭಿನ್ನವಾಗಿದ್ದು ಹಾಗೂ ಆಸಕ್ತಿದಾಯಕವಾಗಿರುತ್ತದೆ ಹಾಗೂ ಶಿಸ್ತಿನ ಸಿಪಾಯಿಯೂ ಕೂಡ ಹೌದು. ಶಿಸ್ತು, ಶ್ರಮೆ, ಕರುಣೆಯನ್ನು ಹೊಂದಿರುವ ಸರಳ ವ್ಯಕ್ತಿತ್ವದವರಾದ ಇವರು ಪ್ರಶಿಕ್ಷಣಾರ್ಥಿಗಳು ಉತ್ತಮ ಶಿಕ್ಷಕರಾಗಲು ಮಾರ್ಗದರ್ಶನ ತೋರಿದ ಶ್ರೀಮತಿ ಶಿಲ್ಪಾ ವಸ್ತ್ರದ್ರವರು ಈ ವರ್ಷದ 2024-25ನೇ ಸಾಲಿನ ತಾಲೂಕು ಮಟ್ಟದ ಉತ್ತಮ ಆದರ್ಶ ಉಪನ್ಯಾಸಕಿಯಾಗಿ ನಮ್ಮ ಸಂಸ್ಥೆಯಿಂದ ಆಯ್ಕೆಯಾಗಿರುವುದು ನಮಗೆ ಹೆಮ್ಮೆ ತಂದುಕೊಟ್ಟಿದೆ. ಆದ್ದರಿಂದ ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ಎಲ್ಲ ಪ್ರಶಿಕ್ಷಣಾರ್ಥಿಗಳ ವತಿಯಿಂದ ಅಭಿನಂದನೆಗಳು. ಗುರುಗಳು ನಮ್ಮ ಗುರುಗಳು. ಗುರವೇ ನಮಃ, ಗುರವೇ ನಮಃ. ಬಳಪ ಹಿಡಿದ ಭಗವಂತ, ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ. ಅವತಾರ ನಾನಾ ರೂಪವೋ. ವಿದ್ಯಾರ್ಥಿಗಳ ಬದುಕಿನ ದಾರಿದೀಪ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರು. ಸರಿಸುಮಾರು 1 ದಶಕದ ಆಡಳಿತ ಅನುಭವ ಮತ್ತು ಉಪನ್ಯಾಸಕರಿಗೆ ನಿರಂತರ ಕಾರ್ಯಚಟುವಟಿಕೆಯಲ್ಲಿ ಮಾರ್ಗದರ್ಶನ ನೀಡಿ ನಿರಂತರ ಕಾಲೇಜಿನ ಫಲಿತಾಂಶದಲ್ಲಿ ಹೆಚ್ಚಳ ಮಾಡುತ್ತಾ ವಿದ್ಯಾರ್ಥಿಗಳ ಪ್ರವೇಶಾತಿಯನ್ನು ಹೆಚ್ಚಿಸುತ್ತಾ ಅದು ಎಷ್ಟೋ ಸಾವಿರ ವಿದ್ಯಾರ್ಥಿಗಳಿಗೆ ಪ್ರೀತಿ ಹಂಚಿಕೊಂಡು ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಬೆಳೆಯಲು ಕಾರಣರಾದ ವ್ಯಕ್ತಿ, ಸರಳ ಮತ್ತು ಸೃಜನಶೀಲರು ಅವರೇ ನಮ್ಮ ಶ್ರೀ ಶಿಕ್ಷಾವಲಿ ಉಪನ್ಯಾಸಕರು ಮತ್ತು ಪ್ರಾಚಾರ್ಯರು. ಇವರು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಶ್ರೀ ಶಂಕರ್ ಟ್ರಸ್ಟ್ ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಾ 10 ವರ್ಷದ ಸುದೀರ್ಘ ಸೇವೆ ಸಲ್ಲಿಸುತ್ತಾ ತಮ್ಮ ಆದರ್ಶ ಜೀವನ ನಡೆಸುತ್ತಿದ್ದಾರೆ. ಇವರ ಸಾಧನೆಗೆ ಉತ್ತಮ ಆದರ್ಶ ಶಿಕ್ಷಕ ಪ್ರಶಸ್ತಿ ಅರಸಿ ಬಂದಿರುವುದು ಪ್ರಶಸ್ತಿಗೆ ಮೌಲ್ಯ ಹೆಚ್ಚಿಸಿದೆ. ಶ್ರೀ ಶಿಕ್ಷಾವಲಿ ಸರ್ ಇವರು ಮುಂದೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಶ್ರೀ ಶಂಕರ್ ಟ್ರಸ್ಟ್ ಆಡಳಿತ ಮಂಡಳಿ, ಉಪನ್ಯಾಸಕರು, ವಿದ್ಯಾರ್ಥಿಗಳು, ಎಲ್ಲಾ ಬೋಧಕೇತರ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ.